ಹಲೋ ಮತ್ತೊಮ್ಮೆ ಸ್ವಾಗತ ನಮ್ಮ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಆ, ಶಿವಮೊಗ್ಗ ಮತ್ತು ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಏನು ಆಕ್ಷನ್ ಬಂದಿದೆ ಅದರ ಬಗ್ಗೆ ಹೇಳ್ಕೊಡ್ತೀನಿ. ಎಷ್ಟು ಸೈಟ್ಗಳಿದೆ, ಯಾವ್ಯಾವ ಡೇಟ್ಸ್ ಏನು. ಈ ಆಕ್ಷನ್ ಪ್ರೀವಿಯಸ್ಲಿ ಒಂದು 2 months ಹಿಂದೆ ಬಂದು ಕ್ಯಾನ್ಸಲ್ ಆಗಿತ್ತು. ಲೈಕ್ ಸೋಮನಕೊಪ್ಪ ಯಾವ್ಯಾವ ಲೊಕೇಶನ್ ಇದೆ, ಯಾವ ತರ ಅರ್ಥ ಮಾಡ್ಕೋಬೇಕು, ಯಾವ ತರ ಫೀಸ್ ಇದೆ ಅದನ್ನು ಕೂಡ ಹೇಳ್ತೀನಿ. ಅದರ ಜೊತೆಗೆ ಡಾಕ್ಯುಮೆಂಟ್ ಏನೇನು ಬೇಕಾಗುತ್ತೆ, ಆ ಫಾರ್ಮ್ ಅನ್ನ ಹೇಗೆ ತುಂಬಬೇಕು ಅದನ್ನು ಕೂಡ ಹೇಳ್ಕೊಡ್ತೀನಿ. ಅದರ ಜೊತೆಗೆ ಈ ಆಕ್ಷನ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ KPPP ಯಾವ ತರ ಡೀಟೇಲ್ಸ್ನ ಅಥವಾ ಮ್ಯಾಪ್ನ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಕೂಡ ಹೇಳ್ಕೊಡ್ತೀನಿ. ಮೋರ್ ಡೀಟೇಲ್ಸ್ ಎಲ್ಲ ಹೇಗೆ ನೋಡಬೇಕು, ಎಷ್ಟು ಸೈಟ್ಗಳಿದೆ ಅದನ್ನು ಕೂಡ ಹೇಳ್ಕೊಡ್ತೀನಿ. ಅದರ ಜೊತೆಗೆ ಎಕ್ಸಾಕ್ಟ್ಲಿ ಈ ಲೊಕೇಶನ್ಗಳು ಶಿವಮೊಗ್ಗದಿಂದ ಎಷ್ಟು ದೂರದಲ್ಲಿದೆ, ಸೋಮನಕೊಪ್ಪ ಎಷ್ಟು ದೂರದಲ್ಲಿದೆ, JH ಪಟೇಲ್ ಬಡಾವಣೆ ಎಷ್ಟು ದೂರದಲ್ಲಿದೆ, ಕುವೆಂಪು ನಗರ ಎಷ್ಟು ದೂರದಲ್ಲಿದೆ, ನಿಧಿಗೆ ಅದು ಕೂಡ ಎಷ್ಟು ದೂರದಲ್ಲಿದೆ, ಎಲ್ಲ ಲೊಕೇಶನ್ ಕೂಡ ರಿವ್ಯೂ ಮಾಡ್ತೀನಿ. ವಿತ್ ಮ್ಯಾಪ್ ಬೈ ಮ್ಯಾಪ್ ಎಲ್ಲ ನಿಮಗೋಸ್ಕರ ನಾನು ಡೌನ್ಲೋಡ್ ಮಾಡಿಟ್ಕೊಡಿದ್ದೀನಿ. ಈ ವಿಡಿಯೋನ ನೀವು ಕೊನೆ ತನಕ ಪೂರ್ತಿಯಾಗಿ ನೋಡಿ. ಪ್ರತಿಯೊಂದು ಲೊಕೇಶನ್ನು ಬ್ಲಾಗ್ಸು ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ, ಅದರ ಪಕ್ಕದಲ್ಲಿ ಸುತ್ತಮುತ್ತ ಏನು ಡೆವಲಪ್ಮೆಂಟ್ ಆಗಿದೆ, ಯಾವ ಪ್ರೈಸಲ್ಲಿ ಬಂದಿದೆ, ಬೇಸಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ತಡ ಮಾಡೋದು ಬೇಡ, ವಿಡಿಯೋನ ಪೂರ್ತಿ ನೋಡಿ. ಪ್ರತಿ ಒಬ್ಬ ಸಬ್ಸ್ಕ್ರೈಬರ್ಗೂ ನಾನು ಒಂದು ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಇವೊಂದು ನಾನು ಎಲ್ಲ ಡೀಟೇಲ್ಸ್ನ ವಿಡಿಯೋದಲ್ಲಿ ಹಾಕಿದ್ರು ಕೂಡ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ, ಕರ್ನಾಟಕದಲ್ಲಿ ಬರುವಂತಹ ಗೌರ್ಮೆಂಟ್ ಕಡೆಯಿಂದ KHB ಆಗಿರಲಿ, ಅರ್ಬನ್ ಡೆವಲಪ್ಮೆಂಟ್ ಆಗಿರಲಿ, BDA ಅಥವಾ ಶಿವಮೊಗ್ಗ ಡೆವಲಪ್ಮೆಂಟ್ ಆಗಲಿ, ಏನೇ ಡೆವಲಪ್ಮೆಂಟ್ ಸುತ್ತಮುತ್ತ ಬೇಕಂದ್ರೆ ನಮ್ಮ ವಿಡಿಯೋದಲ್ಲಿ ಫಸ್ಟ್ ಬರುತ್ತೆ. ನೀವೇನಾದ್ರೂ ಬೈ ಮಿಸ್ಟೇಕ್ ರಾಂಗ್ ಆಗಿ ಲ್ಯಾಂಡ್ ಆಗಿದ್ರು ಕೂಡ, ನಿಮಗೆ ರಿಯಲ್ ಎಸ್ಟೇಟ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಬೇಡಿ. ಬಿಕಾಸ್ ಇಟ್ ಇಸ್ ಪ್ಯೂರ್ಲಿ ರಿಯಲ್ ಎಸ್ಟೇಟ್ ಚಾನಲ್ ತರ ಇದು. ಆಕ್ಷನ್ ಅಲ್ಲಿ ಏನೇನು ಬರ್ತಾ ಇದೆ ಅಂತ ಹೇಳಿ ಮಿಸ್ ಮಾಡಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಸೊ ಅದರ ಜೊತೆಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫ್ರೀ ಕನ್ಸಲ್ಟೇಷನ್ ಬೇಕಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಬೇಕು. ಮೈ ರಿಕ್ವೆಸ್ಟ್, ಪ್ಲೀಸ್ ಫಾಲೋ ಮಾಡಿ. ಹಾಗೆ ಒಂದು ಬ್ಯಾಕಪ್ ಚಾನಲ್ ಇಟ್ಟಿದ್ದೀನಿ, ಏನಾದರೂ ಬೈ ಮಿಸ್ಟೇಕ್ ಇಲ್ಲಿ ಏನಾದರೂ ತೊಂದರೆ ಆದರೆ, ಯಾಕಂದ್ರೆ ರಿಯಲ್ ಎಸ್ಟೇಟ್ ಡೀಟೇಲ್ಸ್ನ ನೀಟಾಗಿ ಹೇಳೋದ್ರಿಂದ ಸ್ಟ್ರೈಕ್ಸ್ ಎಲ್ಲ ಬಂದರೆ ನಾನು ಅದನ್ನು ಕೂಡ ಒಂದು ಬ್ಯಾಕಪ್, ಅಲ್ಲೂ ಕೂಡ ನಮ್ಮ ವಿಡಿಯೋ ಇರುತ್ತೆ. ಬಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ಆಕ್ಷನ್ ವಿತೌಟ್ ಡಿಲೇ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ನೋಡಿದ್ಮೇಲೆ ಏನಾದರೂ ಕನ್ಸಲ್ಟೇಷನ್ ಬೇಕು, ಡಾಕ್ಯುಮೆಂಟೇಶನ್ ಬೇಕು, ಡಾಕ್ಯುಮೆಂಟೇಶನ್ಗೆ ನಿಮಗೆ ಸ್ವಲ್ಪ ಹೆಲ್ಪ್ ಬೇಕು, ಅದನ್ನು ಕೂಡ ನಾನು ಮಾಡಿಕೊಡ್ತೀನಿ. ಪ್ರೈಸಸ್ ಡಿಪೆಂಡ್ಸ್ ವಾಟ್ ಟೈಪ್ ಆಫ್ ನೀವು ಹೆಲ್ಪ್ ತಗೊಂತಾ ಇದ್ದೀರಾ. ಓವರ್ ದ ಫೋನ್ ಕನ್ಸಲ್ಟೇಷನ್ ಐ ಚಾರ್ಜ್ ಇನ್ ಡಿಫ್ರೆಂಟ್ ಪ್ಯಾಟ್ರನ್. ತುಂಬಾ ಸಿಂಗಲ್ ಡಿಜಿಟ್ ನಂದು ಚಾರ್ಜಸ್ ವೆರಿ ಮಿನಿಮಲ್ ಆಗಿರುತ್ತೆ. ಬಿಡ್ಡಿಂಗ್ ಡಾಕ್ಯುಮೆಂಟ್ ಮಾಡಿಕೊಡಿ ಅಂದರೆ ನನ್ನ ಚಾರ್ಜಸ್ ಬೇರೆ ಇರುತ್ತೆ. ಸರ್ ನಮಗೆ ಎಲ್ಲ ಡೀಟೇಲ್ಸ್ ಕೊಟ್ಟು ಬಿಡ್ಡಿಂಗು ಮಾಡಿ ಡಾಕ್ಯುಮೆಂಟೇಶನ್ ಮಾಡಿಕೊಡ್ಬೇಕಂದ್ರೆ ಅದನ್ನು ಕೂಡ ನಾನು ಮಾಡ್ಕೊಡ್ತೀನಿ. ಅದಕ್ಕೊಂದು ಸ್ವಲ್ಪ ಚಾರ್ಜಸ್ ಜಾಸ್ತಿ ಇರುತ್ತೆ. ಅದನ್ನು ನಾನು ಇಲ್ಲಿ ಪ್ರೈಸ್ ಹೇಳಲಿಕ್ಕೆ ಹೋಗಲ್ಲ, ವೆರಿ ಬೇಸಿಕ್ ಪ್ರೈಸಸ್ ಇರುತ್ತೆ. ತಡ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಈ ಆಕ್ಷನ್ KPP ಅಲ್ಲಿ, ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಲ್ಲಿ ಆಗಿರೋದ್ರಿಂದ ಒನ್ ಟೈಮ್ ನೀವು ಲಾಗಿನ್ ಮಾಡಲೇಬೇಕಾಗುತ್ತೆ. ನೀವು ಗೂಗಲ್ ಅಲ್ಲಿ KPP ಅಂತ ಹಾಕಿದ್ರೆ ಫಸ್ಟ್ ವಿಡಿಯೋನ ನಂದೇ ಬರುತ್ತೆ. ಯು ಸಿ ಕರ್ನಾಟಕ ಆಕ್ಷನ್ ಪ್ರಾಪರ್ಟಿ ಬಿಡ್ ಅನ್ನ ಹೇಗೆ ಸಬ್ಮಿಟ್ ಮಾಡಬೇಕು ಮತ್ತೆ ಹೇಗೆ ಲಾಗಿನ್ ಮಾಡಬೇಕು ಅಂತ ನಾನೇ ತುಂಬಾ ವಿಡಿಯೋಸ್ ಹೇಳ್ಕೊಟ್ಟಿದ್ದೀನಿ. ಆ 2 ವಿಡಿಯೋ ಲಿಂಕು ನನ್ನ ಡಿಸ್ಕ್ರಿಪ್ಷನ್ ಕೆಳಗಡೆ ಕೂಡ ಹಾಕಿದ್ದೀನಿ. ಸೊ ನೀವು KPPಗೆ ಸಂಬಂಧಪಟ್ಟಿದ್ದ ಎಲ್ಲ ಡೌಟ್ಗಳು, ಬಿಡ್ ಸಬ್ಮಿಷನ್ ಆಗಲಿ ಲಾಗಿನ್ ಆಗಲಿ, ಈ 2 ವಿಡಿಯೋ ನಿಮಗೆ ಕ್ಲಿಯರ್ ಮಾಡಿಕೊಡುತ್ತೆ. ಸೊ ನೀವು KPP ಅಂತ ಪೋರ್ಟಲ್ಗೆ ಹೋಗಿ ಒಂದು ಲಾಗಿನ್ ID ಆ ವಿಡಿಯೋ ನೋಡಿ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ. ಇದು ಒನ್ ಟೈಮ್ ಆಗಿರುತ್ತೆ. ಫ್ಯೂಚರ್ ಅಲ್ಲಿ ಏನೇ KPP ಬಂದ್ರು, ಏನೇ ಆಕ್ಷನ್ ಬಂದ್ರು, ಟೆಂಡರ್ಸ್ ಬಂದ್ರು ಇದರಲ್ಲೇ ನೀವು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಟ್ ಇಸ್ ಒನ್ ಟೈಮ್, ಪ್ಲೀಸ್ ಗೆಟ್ ಇಟ್ ರಿಜಿಸ್ಟರ್ಡ್ ಅಂತ ಹೇಳ್ತೀನಿ. ಸೆಕೆಂಡ್ ಥಿಂಗ್, ನಾನು ನಿಮಗೋಸ್ಕರ ಆಲ್ರೆಡಿ ಲಾಗಿನ್ ಮಾಡಿ ಇಟ್ಟಿದ್ದೀನಿ. ಸೊ ನೀವು ಲಾಗಿನ್ ಮಾಡಿದ್ಮೇಲೆ ಈ ಆಕ್ಷನ್ ಮ್ಯಾನೇಜ್ಮೆಂಟ್ ಅಲ್ಲಿ 3 ಇದೆ. ಒಂದು ಲೈವ್ ಆಕ್ಷನ್, ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಲೈವ್ ಆಕ್ಷನ್ ಡ್ಯಾಶ್ ಬೋರ್ಡ್ ಇಲ್ಲಿ ಬರುತ್ತೆ. ಮೈ ಪಾರ್ಟಿಸಿಪೇಷನ್ ಆಕ್ಷನ್ಸ್, ಈ ಕೆಲವು ನಾನು ಹಿಂದೆ ಪಾರ್ಟಿಸಿಪೇಟ್ ಮಾಡಿದ ನಂಬರ್ಸ್ ಎಲ್ಲ ಇಲ್ಲಿದೆ ನೋಡಿ. ಸೊ ಥರ್ಡ್ ಒನ್ ಇಸ್ ಸರ್ಚ್ ಆಕ್ಷನ್. ಈಗ ನಾವು ಸರ್ಚ್ ಆಕ್ಷನ್ ಅಲ್ಲಿ ಬಂದು ಯಾವ್ಯಾವ ಲೊಕೇಶನ್ ತುಂಬಾ ಇರುತ್ತೆ. ನಾವು ಇವತ್ತು ಮಾತಾಡ್ತಾ ಇರೋದು ಶಿವಮೊಗ್ಗ. ಇವನ್ KHB ಆಕ್ಷನ್ ನಡೀತಾ ಇದೆ, ನೀವು ಅದನ್ನು ನೋಡ್ಕೊಳ್ಳಿ. ಶಿವಮೊಗ್ಗ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬರುತ್ತೆ ನೋಡಿ, ಶಿವಮೊಗ್ಗ ಭದ್ರಾವತಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಸರ್ಚ್ ಕೊಡಿ. ಸರ್ಚ್ ಕೊಟ್ರೆ ಈ ಎಲ್ಲ ಡೀಟೇಲ್ಸ್ ಇಲ್ಲಿದೆ ನೋಡಿ. ಓಕೆ, ಸೊ ಇದನ್ನ ಹೇಗೆ ಫಿಲ್ ಮಾಡಬೇಕು ಅಂತ ಹೇಳೋಕ್ಕಿಂತ ಮೊದಲು ನಾನು ಆಲ್ರೆಡಿ ನಿಮಗೋಸ್ಕರ ಫಸ್ಟ್ ಥಿಂಗ್, ನೀವು KPP ಅಲ್ಲಿ ಎಲ್ಲ ಡೀಟೇಲ್ಸ್ ನ ಕ್ರಾಸ್ ವೆರಿಫೈ ಮಾಡಲೇಬೇಕು. ಟೋಟಲ್ 7 ಪೇಜ್ ಅಲ್ಲಿ 68 ಸೈಟ್ಗಳು ಆಲ್ರೆಡಿ ಹಾಕಿದ್ದಾರೆ. ಓಕೆ, ಸೊ ನೀವು ಇಲ್ಲಿ ನೋಡಿ, ಈ ಟ್ಯಾಬ್ ಏನಿದೆಯಲ್ಲ ಇದು ವ್ಯೂ ಡೀಟೇಲ್ಸ್. ಆ ಆಕ್ಷನ್ಗೆ ಸಂಬಂಧಪಟ್ಟಂಗೆ ಯಾವ ಡೇಟು ಯಾವಾಗಿದೆ, ಯಾರ ಕಾಂಟ್ಯಾಕ್ಟ್ ನಂಬರು, ಪ್ರೈಸ್ ಏನು, ಫೀಸ್ ಏನು, EMD ಅಮೌಂಟ್ 50,000, ಪಬ್ಲಿಷ್ಡ್ ಆಗಿರೋದು 2ನೇ ತಾರೀಕು ಇದೇ ತಿಂಗಳು, ಲಾಸ್ಟ್ ಡೇಟು 20ನೇ ತಾರೀಕು,
ಆಕ್ಷನ್ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ 25ನೇ ತಾರೀಕು ಒಳಗಡೆ ಮಾಡಬೇಕು. ಆಮೇಲೆ ಅದರದ್ದು ಲೈವ್ ಆಕ್ಷನ್ ಇಲ್ಲಿ ನೋಡಿ, ಲೇಔಟ್ ಪ್ಲಾನಿಂಗು ಇಲ್ಲೇ ಡೌನ್ಲೋಡ್ ಮಾಡ್ಕೋಬೇಕು, ಫಾರ್ಮನ್ನ ಕೂಡ ನೀವು ಇಲ್ಲೇ ಡೌನ್ಲೋಡ್ ಮಾಡ್ಕೋಬೇಕು, ಅದರ್ ನೋಟಿಫಿಕೇಶನ್ ಕೂಡ ಇಲ್ಲೇ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಪ್ರತಿಯೊಂದು ಸೈಟಿಗೂ ಒಂದು 7-8 ಮ್ಯಾಪ್ ಅನ್ನ ಹಾಕ್ಬಿಟ್ಟಿದ್ದಾರೆ. ಒಂದನ್ನೇ ಹಾಕ್ಬೋದಾಗಿತ್ತು, ಬಟ್ ಮೋಸ್ಟ್ಲಿ ಡಿಪಾರ್ಟ್ಮೆಂಟ್ ಹತ್ರ ಪೀಸ್ ಆಗಿರೋ ಪೇಪರ್ನ ಎಲ್ಲ ಸ್ಕ್ಯಾನ್ ಮಾಡಿ ಹಾಕಿದ್ದಾರೆ. ಒಂದು PDF ಹಾಕಿದ್ರೆ ತುಂಬಾ ಹೆಲ್ಪ್ ಆಗಿರೋದು, ಬಟ್ ಏನು ಮಾಡೋಕ್ಕಾಗಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರು ಏನು ಹಾಕಿದ್ದಾರೆ ಅಟ್ಲೀಸ್ಟ್ ನೀಟಾಗಿ ಮೆನ್ಷನ್ ಮಾಡಿ ಯೆಲ್ಲೋ ಕಲರ್ ಮಾಡಿದ್ದಾರೆ ಪುಣ್ಯಕ್ಕೆ. ಸೊ ಅದ್ರ ಮೇಲೆ ನಾವು ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅದರ ಜೊತೆಗೆ ನೆಕ್ಸ್ಟ್ ಪ್ರತಿಯೊಂದು ಸೈಟಿಗೆ ಹೋಗಿನೂ ಆ ಡೀಟೇಲ್ಸ್ ಆಗಿದೆ. ಇದು ವ್ಯೂ ಡೀಟೇಲ್ಸ್ ಆಯಿತು. ಡೌನ್ಲೋಡ್ ಡಾಕ್ಯುಮೆಂಟ್ಗೆ ಹೋದ್ರೆ ನಾನು ಹೇಳ್ದಂಗೆ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೀವೇನಾದರೂ ನನ್ನ ಕಡೆಯಿಂದ ನಮ್ಗೆ ಆಗಲ್ಲ ಸರ್ ನೀವೇ ಎಲ್ಲ ಹೆಲ್ಪ್ ಮಾಡಿ ಅಂದ್ರೆ ಅದನ್ನೂ ಕೂಡ ಮಾಡ್ಕೊಡ್ತೀನಿ. ಅದಕ್ಕೂ ಕೂಡ ಸ್ವಲ್ಪ ಮಿನಿಮಲ್ ಚಾರ್ಜಸ್ ಎಲ್ಲ ಇರುತ್ತೆ. ಮ್ಯಾಪನ್ನು ಡೌನ್ಲೋಡ್ ಮಾಡಿ, ಪಾಯಿಂಟ್ ಮಾಡಿ, ಸೈಟ್ ಸೆಲೆಕ್ಷನ್ ಮಾಡಿ, ಆ ಎಕ್ಸಾಕ್ಟ್ಲಿ ಸೈಟ್ ಲೊಕೇಶನ್ ಕೂಡ ಕೊಡ್ತೀನಿ ನಿಮಗೆ. ಸೊ ದಟ್ ನೀವು ಅಲ್ಲಿ ನೀಟಾಗಿ ಅಲ್ಲೇ ಹೋಗಿ ಆ ಸೈಟನ್ನೇ ಬೇಸ್ಡ್ ಆನ್ ಯುವರ್ ಕ್ಯಾಲ್ಕುಲೇಷನ್ ಪ್ರಕಾರ ಹೋಗಿ ನೋಡ್ಬೋದು. ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಥರ್ಡ್ ಆಪ್ಷನ್, ಸಬ್ಮಿಟ್ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್. ನಾನು ನಿಮಗೆ ಒಂದು ಮಾಡಿ ತೋರಿಸ್ತೀನಿ ಡಮ್ಮಿಗೆ ಹೋಗಿ, ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇದು ಒಳಗಡೆ ಹೋಗುತ್ತೆ. ಸೊ ಇಫ್ ಯು ಸಿ ದಿಸ್, ದೇರ್ ಇಸ್ ಅ 5 ಪ್ಯಾಟರ್ನ್ ಇದೆ. ಈ ಒಳಗಡೆ ಹೋದ್ಮೇಲೂ ಕೂಡ ನೀವು ಡಬಲ್ ಚೆಕ್ ಮಾಡಬೇಕು, ಯಾವ ಸೈಟ್ ನಂಬರು, ಯಾವ ಬ್ಲಾಕು, ಕುವೆಂಪು ನಗರ ಹಾಕ್ತಾ ಇದ್ದೀರೋ ಇಲ್ಲ. ಒಂದೊಂದ್ಸಲ ಬೈ ಮಿಸ್ಟೇಕ್ ಯಾವುದಕ್ಕೋ ಪೇಮೆಂಟ್ ಮಾಡಿದ್ರೆ ನೀವು ಯಾವುದೋ ಸೈಟ್ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇದನ್ನೆಲ್ಲ ಡಬಲ್ ಚೆಕ್ ಮಾಡಿ ಅದೇ ಸೈಟ್ಗೆ ನೀವು ಪೇಮೆಂಟ್ ಮಾಡಬೇಕು. ಇಲ್ಲಿ ನೋಡಿ, ಒಂದು ಆಕ್ಷನ್ ಫೀಸ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಒಳಗಡೆ ಹೋಗಿ ಫೀಸ್ ತುಂಬಿರೆ, ಬಿಕಾಸ್ ನನಗೆ ಎಲ್ಲದನ್ನು ಕನ್ಸಲ್ಟ್ ಫೋನಲ್ಲಿ ಮಾಡೋಕ್ಕಾಗಲ್ಲ ಅಂತ ನಾನು ಇನ್ ಡೀಟೇಲ್ ಹೋಗ್ತೀನಿ. ಒಬ್ಬೊಬ್ಬರಿಗೆ ಗೊತ್ತಿರುತ್ತೆ. ಫಸ್ಟ್ ಟೈಮ್ ಇದನ್ನ ಪೇಮೆಂಟ್ ಮಾಡಿ ನೀವು ಮುಗಿಸ್ಕೊಂಡು ವಾಪಸ್ ಬರಬೇಕು. ಸೊ ಪೇಮೆಂಟ್ ಮಾಡಿದ ತಕ್ಷಣ ಇದು ಗ್ರೀನ್ ಆಗುತ್ತೆ. ಸೊ EMD ಅಮೌಂಟು 50,000, ಇದನ್ನು ಕೂಡ ಪೇಮೆಂಟ್ ಮಾಡಿ. ಜನರಲ್ ಕಂಡೀಷನ್ಸ್ ಇರುತ್ತೆ, ಅದನ್ನ ಜಸ್ಟ್ ಅಂತ ಎಸ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಸೊ ನೋಡಿ, ಇದು ಗ್ರೀನ್ ಆಯ್ತಲ್ವಾ. ಸೊ ಫೀ ಪೇಮೆಂಟ್ ಮಾಡಿದ್ರೆ ಫೀ ಗ್ರೀನ್ ಆಗುತ್ತೆ, EMD ಪೇಮೆಂಟ್ ಮಾಡಿದ್ರೆ EMD ಗ್ರೀನ್ ಆಗುತ್ತೆ, ಕಂಡೀಷನ್ ಅನ್ನು ಅಗ್ರಿ ಆದ ಕಂಡೀಷನ್ ಆಗುತ್ತೆ. ಅಪ್ಲೋಡ್ ಡಾಕ್ಯುಮೆಂಟೇಶನ್ ಅಂತ ಬಂದಿದೆ. ಇದರಲ್ಲಿ 3 ಇದೆ ಗೈಸ್. ನೋಡಿ, ಆಧಾರ ಇರೋಲ್ಲಿ ಆಧಾರನ್ನ ಲೋಡ್ ಮಾಡಿ, ಪ್ಯಾನ್ ಇರೋಲ್ಲಿ ಪ್ಯಾನ್ ಲೋಡ್ ಮಾಡಿ, ಅದರ್ ಡಾಕ್ಯುಮೆಂಟ್ ಇರೋಲ್ಲಿ ಶಿವಮೊಗ್ಗದ್ದೇನು ಫಾರ್ಮ್ ಕೊಟ್ಟಿದಾರಲ್ವಾ ಇದನ್ನ ಹೆಂಗ್ ತುಂಬಬೇಕಂತ ಹೇಳ್ಕೊಡ್ತೀನಿ. ಇದನ್ನ ನೀವು ಡೌನ್ಲೋಡ್ ಮಾಡಿ ಸೈಟ್ ನಂಬರ್ ಎಲ್ಲ ಬರೆದು ಇಲ್ಲಿ ಡೌನ್ಲೋಡ್ ಮಾಡಬೇಕು, ಇಲ್ಲಿ ಲೋಡ್ ಮಾಡಬೇಕು. ಅದಾದ್ಮೇಲೆ ಸೇವ್ ಅಂಡ್ ಸಬ್ಮಿಟ್. ಸೊ ನೀವು ಮತ್ತೆ ಬ್ಯಾಕ್ ಬಂದ್ರೆ ಅದು ಗ್ರೀನ್ ಆಗುತ್ತೆ. ಒಂದು ಡಿಕ್ಲರೇಷನ್, ಒಂದು ನಿಕ್ ನೇಮ್ ಕೊಟ್ಟು ಅಗ್ರಿ ಆಗಿ ಸಬ್ಮಿಟ್ ಮಾಡಿ. ಸೊ ಇದೆಲ್ಲ ಗ್ರೀನ್ ಆದ್ಮೇಲೆ ಎಕ್ಸ್ಟ್ರೀಮ್ ಕೆಳಗಡೆ ಬಂದು ಬಿಟ್ ಸಬ್ಮಿಟ್ ಮಾಡಿ. ಸೊ ಅವಾಗ ನಿಮ್ದೇನಾಗುತ್ತೆ, ನೀವು ಇಲ್ಲಿ ಬಂದ್ಬಿಟ್ಟು ಈ ಸೈಟು ನಿಮ್ಗೆ ಇಲ್ಲಿ ಸಬ್ಮಿಟ್ ಪಾರ್ಟಿಸಿಪೇಷನ್ ಅಂತ ಆಗಿದೆ. ಇಲ್ಲಿ ನೋಡಿ, ನಾನು ಈಗ ಜಸ್ಟ್ ಒಂದು ಮಾತ್ರ ಟಿಕ್ ಮಾಡೋದ್ರಿಂದ ನನಗೆ ಇದು ಎಡಿಟ್ ಮೋಡಲ್ ಇದೆ. ಸೊ ನೀವೇನಾದ್ರೂ ಇದನ್ನ ಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ರೆ ಈ ಸ್ಟೇಜಲ್ಲಿ ಬರುತ್ತೆ ಬಿಟ್ ಸಬ್ಮಿಟೆಡ್ ಅಂತೇಳಿ. ಸೊ ವೆನ್ ಇಟ್ ಇಸ್ ಎ ಬಿಟ್ ಸಬ್ಮಿಟೆಡ್ ಅಂದ್ರೆ ನೀವು ಕರೆಕ್ಟಾಗಿ ಎಲ್ಲ ಕೆಲಸ ಮಾಡಿದ್ದೀರಾ ಅಂತ ಅರ್ಥ. ಸೊ ಈಗ ನಾನು ಒಂದೇ ಒಂದು ಗ್ರೀನ್ ಮಾಡಿ ಪೇಮೆಂಟ್ ಎಲ್ಲ ಮಾಡಿಲ್ಲ, ಹಾಗಾಗಿ ಇದನ್ನು ಎಡಿಟ್ ಮೋಡಲ್ ಇದೆ. ನನಗೆ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಇನ್ನೂ 18 ದಿವಸಗಳ ಟೈಮ್ ಇದೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ನೀವು ಇಲ್ಲಿ ಇಟ್ಕೋಬೇಕು. ಸೊ ಈ ತರ ಮಾಡಿದ್ಮೇಲೆ ಅದು ಲೈವ್ ಆಕ್ಷನ್ ಯಾವತ್ತಿದೆಯಲ್ಲ ಅವತ್ತು ಫಸ್ಟ್ ಸೆಕ್ಷನ್ಗೆ ಬಂದ್ರೆ ಆ ಲೈನ್ ಬಂದು ಇಲ್ಲಿ ಬಿದ್ದಿರುತ್ತೆ. ಬಿಡ್ಡಿಂಗ್ ಹೆಂಗಾಗುತ್ತೆ, ಏನ್ ಪ್ರೈಸು, ಯಾರು ಮಾಡ್ತಾ ಇದ್ದಾರೆ ಎಲ್ಲ ಗೊತ್ತಾಗುತ್ತೆ. ಅಂದ್ರೆ ನಿಕ್ ನೇಮ್ ಇಂದ ಗೊತ್ತಾಗುತ್ತೆ, ಯಾರು ಎಕ್ಸಾಕ್ಟ್ಲಿ ಅಂತ ಗೊತ್ತಾಗಲ್ಲ. ಈ ತರ KPP. ಸೊ ಇದು KPPಯ ಪೂರ್ಣ ವಿಚಾರ. ನಿಮ್ಗೆ ಈ ಎಲ್ಲಾ ಡೀಟೇಲ್ಸ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಸೊ ಐ ವಿಲ್ ಕ್ಲೋಸ್ ದ KPP ಫಾರ್ ನೌ. ಸೊ ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಷನ್ ನೋಟಿಫಿಕೇಶನ್. ಓಕೆ, ಸೊ ಡೇಟ್ಸ್ ಮೇಲೆ ಸ್ವಲ್ಪ ಗಮನ ಇರಲಿ. ಸೊ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ರಚಿಸಲಾಗಿರುವ JH ಪಟೇಲ್, ಸೋಮನಕೊಪ್ಪದ ಹತ್ರ ಬರುತ್ತೆ. ಸ್ವಾಮಿ ವಿವೇಕಾನಂದ ಲೇಔಟ್ ಗಾಡಿಕೊಪ್ಪದಲ್ಲಿ ಬರುತ್ತೆ. ಕುವೆಂಪು ನಗರ ದೇವರ ಚಟ್ನಿಹಳ್ಳಿ ಹತ್ರ ಬರುತ್ತೆ. ಮತ್ತು ಮಲೆನಾಡು ನಿಧಿಗೆ ಮತ್ತು ಮಾಚೇನಹಳ್ಳಿ ವಸತಿ ಬಡಾವಣೆಯಲ್ಲಿ ಕಾರ್ನರ್ ಮತ್ತೆ ಮಿಡ್ ಸೈಟ್ಗಳು ಹರಾಜು ಪ್ರಕ್ರಿಯೆ 3 ವಿಭಾಗವಾಗಿ ಮಾಡಿದ್ದಾರೆ. ಸೈಟ್ ನಂಬರ್ 1 to 22 ಪ್ರಾರಂಭ, ಕೊನೆಯ ದಿನಾಂಕ 16. ಅಂದ್ರೆ ಇವತ್ತು ನಾನು 7ನೇ ತಾರೀಕು ವಿಡಿಯೋ ಮಾಡ್ತಾ ಇದ್ದೀನಿ, ನಿಮ್ಗೆ ಇನ್ನು 9 ದಿವಸ ಟೈಮ್ ಇದೆ. 23ರಿಂದ 44 ಕೊನೆಯ ದಿನಾಂಕ 20, 45ರಿಂದ 68 ಸೈಟ್ ನಂಬರ್ ಕೊನೆಯ ದಿನಾಂಕ 25. ಸೊ ಈ 3 ಸೈಟ್ಗೂ ಆಕ್ಷನ್ ಆಗೋದು ಬರ್ದ್ಬಿಟ್ಟಿದ್ದಾರೆ ನೋಡಿ. 16ಕ್ಕೆ ಮುಗಿದಿದ್ದು 18ಕ್ಕೆ ಆಕ್ಷನ್ ಆಗುತ್ತೆ, 20ಕ್ಕೆ ಮುಗಿದಿದ್ದು 23ಕ್ಕೆ ಆಕ್ಷನ್ ಆಗುತ್ತೆ, 25ಕ್ಕೆ ಮುಗಿದಿದ್ದು 30ಕ್ಕೆ ಆಕ್ಷನ್ ಆಗುತ್ತೆ. ಸೊ ಎಲ್ಲ ಡೆಲ್ಟಾ ಟೈಮ್ ಎಲ್ಲ ಹೇಳಿದ್ದಾರೆ. ಸೊ ಸಿಂಪಲ್ KPP ಅಲ್ಲಿ ಹೋಗಿ ಲಾಗಿನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಆಲ್ರೆಡಿ ತೋರಿಸಿದ್ದೀನಿ. EMD 50,000 ಅಂತ ಹೇಳಿದರೆ ಅದನ್ನು ಕೂಡ ತೋರಿಸಿದ್ದೀನಿ. 500 ರೂಪಾಯಿ ಫೀಸ್ ಇದೆ, ಅದನ್ನು ಕೂಡ ಹೇಳಿದ್ದೀನಿ. ಕನಿಷ್ಠ ಬಿಟ್ಟು 3,000 ಬದಲಾವಣೆ ಮಿನಿಮಮ್ ಒಂದ್ಸಲ ಬಿಟ್ಟು ಮಾಡಿದ್ರೆ ಅದು ಹೆಂಗೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಸೊ ಸ್ವಲ್ಪ ಕೆಳಗಡೆ ಬಂದ್ರೆ ಕ್ರಮ ಸಂಖ್ಯೆ, ನಿವೇಶನ ಸಂಖ್ಯೆ, ಅಗಲ, ಉದ್ದ, ಅದರದ್ದು ಚದುರ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ನೋಂದಾಣಿಕ
ಬೇಸಿಕ್ ಪ್ರೈಸ್ ಕೊಟ್ಟಿದ್ದಾರೆ, ಅದು ಮಿಡ್ ಸೈಟಾ ಕಾರ್ನರ್ ಸೈಟಾ ಅಂತ ಕೂಡ ನೀಟಾಗಿ ಅವರು ಹೇಳಿದ್ದಾರೆ. ಸೊ ಇಟ್ ಇಸ್ ವೆರಿ ಡೀಸೆಂಟ್ ಆಗಿದೆ. ಸೊ ಈಗ ನಾವು ಒಂದೇ ಒಂದು ಎಕ್ಸಾಂಪಲ್ ನೋಡ್ತೀನಿ. JH ಪಟೇಲ್ ವಿತ್ ಲೊಕೇಶನ್ ಕೂಡ ಹೇಳ್ತೀನಿ. JH ಪಟೇಲ್ ಏನಿದೆಯಲ್ಲ, ಸೈಟ್ ನಂಬರ್ ಬ್ಲಾಕ್ ಬಿ ಅಲ್ಲಿ 154 ಅಂತಿದೆ. ಸೊ ಇದು ಬಂದ್ಬಿಟ್ಟು 12/18 ಅಂದ್ರೆ ಪ್ಯೂರ್ಲಿ 40-60 ಸೈಟ್. ಇದು 216 ಅಂದ್ರೆ 40-60 ಸೈಟು. ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 28,08,000 ಇದೆ. ಸೊ ನೀವು ಇದನ್ನ ನೀಟಾಗಿ 28 ಲಕ್ಷ ಮಾಡಿ ಡಿವೈಡೆಡ್ ಬೈ 2,400 ಮಾಡಿದ್ರೆ, ಸೊ ಅಲ್ಲಿ ಪ್ರೈಸ್ ಇರೋದು 1,200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಅವ್ರು ಹೇಳಿದ್ದಾರೆ. ಈ JH ಪಟೇಲ್ ಬಡಾವಣೆ ಇದೆಯಲ್ಲ, ತುಂಬಾ ಕಾಸ್ಟ್ಲಿ. ಇದು ಇದೇ ಫಸ್ಟ್ ಟೈಮ್ ಅಲ್ಲ, ಪ್ರೀವಿಯಸ್ಲಿ ಬಂದು ಇವೆಲ್ಲ ಸೈಟ್ ನಂಬರ್ ಪ್ರೀವಿಯಸ್ಲಿ ಕೂಡ ಬಂದಿತ್ತು. ನಾನು ನಿಮ್ಗೆ ಅದನ್ನು ಕೂಡ ಪ್ರೂಫ್ ತೋರಿಸ್ತೀನಿ. ಸೊ ಮಿನಿಮಮ್ 2,000-2,500 ಹೋಗೋ ಎಲ್ಲ ಪೊಟೆನ್ಷಿಯಲ್ ಇದೆ. ಇದೊಂದು ನಾಲೆ ಪಕ್ಕದಲ್ಲಿದೆ, ಅದನ್ನು ಕೂಡ ಎಲ್ಲಿದೆ ಅಂತ ನೀಟಾಗಿ ಹೇಳ್ಕೊಡ್ತೀನಿ. ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಗಮನ ಇರಲಿ. ಸೊ ಇದೇ JH ಪಟೇಲ್ ಅಲ್ಲಿ ಬಿ ಬ್ಲಾಕ್ ಅಲ್ಲಿ 3 ಇದೆ, ಡಿ ಬ್ಲಾಕ್ ಅಲ್ಲಿ 3 ಇದೆ. ಎಲ್ಲ ಮಿಡ್ ಸೈಟ್ಗಳು, ಒಂದು ಮಾತ್ರ ಕಾರ್ನರ್ ಸೈಟ್ ಇದೆ. ಓಕೆ, ನೆಕ್ಸ್ಟ್ ಸ್ವಾಮಿ ವಿವೇಕಾನಂದ ಬಡಾವಣೆ ಒಂದೇ ಒಂದು ಸೈಟ್ ಇದೆ, ತುಂಬಾ 1,500. ಓಕೆ, ಇನ್ನೊಂದು ಚದುರ ಮೀಟರ್ ಅಂತಂದ್ರೆ 216 ಅಂತಂದ್ರೆ ನಿಮ್ಗೆ ಈಸಿ ಕ್ಯಾಲ್ಕುಲೇಷನ್ಗೆ. ಸೊ 216 ಇಂಟು 10.7 2,312 ಸ್ಕ್ವೇರ್ ಫೀಟ್, ಈ ತರ ನೀವು ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಬಂದು ಒಂದು ಸೈಟ್ ಇದೆ ಕುವೆಂಪು ನಗರ ಚಟ್ಟನಹಳ್ಳಿಯಲ್ಲಿ, ಎ ಬ್ಲಾಕ್ ಅಲ್ಲಿ ಒಂದು 10-15 ಸೈಟ್ ಇದೆ. ಸೊ ಇಲ್ಲಿ ನೋಡಿ, ಇಲ್ಲೂ ಕೂಡ ಅಷ್ಟೇ ಒಂದು 9/12 ಇದೇನಿದೆ ಸೈಟ್ ನಂಬರ್ 25. ಓಕೆ, ನಾನು ಇನ್ಸ್ಟಾಗ್ರಾಮ್ ID ಕೂಡ KA25 ರನ್ನರ್ ಅಂತ ಹೇಳಿ ಹಾಕಿದ್ದೀನಿ. ಪ್ಲೀಸ್ ಫಾಲೋ ಮಾಡಿ, ಡಿಸ್ಕ್ರಿಪ್ಷನ್ ಇದೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೀವೇನಾದ್ರೂ ಫಾಲೋ ಮಾಡಿ ಮೆಸೇಜ್ ಮಾಡಿದ್ರೆ ಇನ್ನೂ ಒಂದು ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ. ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡಿದ್ರೆ ಒಂದು, ಇನ್ಸ್ಟಾಗ್ರಾಮ್ ಟೋಟಲ್ 2 ಫ್ರೀ ಕನ್ಸಲ್ಟೇಷನ್ ನನ್ನ ಎಲ್ಲಾ ಸಬ್ಸ್ಕ್ರೈಬರ್ಗೆ ಇರುತ್ತೆ. ಯೂಸ್ ಇಟ್ ಪ್ರಾಪರ್ಲಿ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್. ಸೊ ಇವ್ರು ನೋಡಿ, ಇಲ್ಲಿ ಈ ಕುವೆಂಪು ನಗರದಲ್ಲಿ ತುಂಬಾ ಒಳ್ಳೆ ಲೊಕೇಶನ್. ನಾನು ನಿಮ್ಗೆ ಲೊಕೇಶನ್ ತೋರಿಸ್ಬೇಕಾದ್ರೆ ಹೇಳ್ತೀನಿ. ಕೇವಲ ಸ್ಟಾರ್ಟಿಂಗ್ ಪ್ರೈಸ್ 8 lakhs ಅಂದ್ರೆ 1,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗಿಂತ ಕಮ್ಮಿ ರೇಟ್ ಅಲ್ಲಿ ಇದೆ. ಅದು ಕೂಡ ಮೂಲೆ ನಿವೇಶನ. ಓಕೆ, ನೀವು ಈ ಶಿವಮೊಗ್ಗ ಅಂದ್ರೆ ಇದನ್ನ ಫಸ್ಟ್ ಟಾರ್ಗೆಟ್ ಮಾಡಿ ಅಂತ, ಅಂದ್ರೆ ಈ ಸೈಟ್ ಅಲ್ಲ, ಈ ಲೊಕೇಶನ್ ಫಸ್ಟ್ ಟಾರ್ಗೆಟ್ ಮಾಡಿ ಅಂತ ಹೇಳ್ತೀನಿ. ಕೆಲವೊಂದು ಆಡ್ ಸೈಟ್ ಇದೆ, ಲೈಕ್ 12/13 ಅಂದ್ರೆ ಇದು ಒಂದು 40 ಅಡಿ 1 ಅಡಿ ಕಮ್ಮಿ, 13 ಅಂದ್ರೆ 40 ಅಡಿ 1 ಅಡಿ ಜಾಸ್ತಿ, 12/12 ಅಂದ್ರೆ 40 ಅಡಿ 41.5 ಅಡಿ, ಈ ತರ ಟೋಟಲ್ 1,500 ಅಡಿ. ಅಂದ್ರೆ ಇದು ಪ್ಯೂರ್ಲಿ ಲೈಕ್ 40/40 ಸೈಟ್ ತರ ಇದೆ. 1,600 ಅಡಿ 12 ಲಕ್ಷ. ಇಟ್ ಈಸ್ ವೆರಿ ಬೇಸ್. ನಿಮ್ಗೆ ಈ ಪ್ರೈಸ್ ನಾಟ್ ಇವನ್ 800 rupees ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಕೂಡ ಕಮ್ಮಿ ಇದೆ. ಅದು ಕೂಡ ಮೂಲೆ ನಿವೇಶನಗಳು. ಸೊ ಅದ್ರ ಮೇಲೆ ಸ್ವಲ್ಪ ಗಮನ ಇರಲಿ. 40-60 ಜಸ್ಟ್ 17 lakhs. ತುಂಬಾ ಲಾಸ್ಟ್ ಟೈಮ್ ತುಂಬಾ ಅಗ್ರೆಸಿವ್ ಜನಗಳಿದ್ರು, ಬಟ್ ಆಕ್ಷನ್ ಕ್ಯಾನ್ಸಲ್ ಆಗಿದೆ. ಈ ಸಲ ಮತ್ತೆ ಬಂದಿದೆ. ಸೊ ಅದೇ ತರ 2,000 ಅಡಿ 2,400 ಅಡಿ ಎ ಬ್ಲಾಕ್ ಅಲ್ಲಿ. ಇಲ್ಲಿ ನೋಡಿ, ಇದು ಕುವೆಂಪು ನಗರದಲ್ಲಿ ಎ ಬ್ಲಾಕ್ ಅಲ್ಲಿ 1,000 rupeesಗಿನ ಪರ್ ಸ್ಕ್ವೇರ್ ಫೀಟ್ ಕಮ್ಮಿ ಇದೆ. ಅದೇ ನೀವು ಈ ಕಡೆ ಬಂದ್ರೂ ಕೂಡ ಇಟ್ ಇಸ್ ಅಬ್ಸಲ್ಯೂಟ್ಲಿ ಮ್ಯಾಚಿಂಗ್ ಬಿ ಬ್ಲಾಕ್ ಅಲ್ಲಿ. ಓಕೆ, ಸೊ ಇಲ್ಲಿ ನೋಡಿ, ಇದು ಸೇಮ್ ಪ್ರೈಸ್. ಚಿಕ್ ಸೈಟ್ ಬೇಕಂದ್ರೆ ಇಲ್ಲೊಂದು ಚಿಕ್ ಸೈಟ್ ಇದೆ ನೋಡಿ, ಇದೊಂಥರ 30/30 ತರ 900 ಸ್ಕ್ವೇರ್ ಫೀಟ್, 1,000 ಅಡಿ, ಇದು 7 ಲಕ್ಷ. 6/9 2030 ಬೇಕಂದ್ರೆ ಅದು ಕೂಡ ಇದೆ, 4.5 ಲಕ್ಷ. 4.5 ಲಕ್ಷ, ಓನ್ಲಿ 4.5 ಲಕ್ಷ ಸ್ಟಾರ್ಟಿಂಗ್ ಪ್ರೈಸ್ ನಾನು ಹೇಳ್ತಾ ಇರೋದು. ಇದು 4 ಇದ್ದಿದ್ದು 14 ಆಗ್ಬೋದು. ಓಕೆ, ಇಟ್ ಡಿಪೆಂಡ್ಸ್ ಬೇಸ್ಡ್ ಆನ್ ಅಲ್ಲಿ ಮಾರ್ಕೆಟ್ ರೇಟ್ ಏನಿದೆ. ನನಗನ್ಸಿದ ಮಟ್ಟಿಗೆ ಜಾಸ್ತಿನೇ ಇದೆ. ಮಾರ್ಕೆಟ್ ರೇಟ್ ಏನಿದೆ, ಎಷ್ಟು ಕಾಂಪಿಟೇಷನ್ ಬಂದಿದೆ ಅದ್ರ ಮೇಲೆ ಹೋಗುತ್ತೆ. ಏನು ಇನ್ವೆಸ್ಟ್ಮೆಂಟ್ ಪರ್ಸನಲ್ ಯೂಸ್. ಕೆಲವೊಂದು ಸೈಟ್ಗಳು ತುಂಬಾ ಕಾರ್ನರ್ ಸೈಟ್ಗಳು, ಅಂದ್ರೆ ನಿಮ್ಗೆ ಒಂದ್ ಸೈಡ್ 5 ಅಡಿ 8 ಅಡಿ 9 ಅಡಿ 6 ಅಡಿ 3.5 ಲಕ್ಷ, ಈ ತರ ಎಲ್ಲ ಕೂಡ ಸಿ ಬ್ಲಾಕ್ ಅಲ್ಲಿ ಇದೆ ಕಾರ್ನರ್ ಸೈಟ್. ಏನಾದ್ರು ಐ ಡೋಂಟ್ ನೋ ಇದು ಅದಕ್ಕೆ ಯೂಸ್ ಆಗುತ್ತೆ ಅಂತ ಐ ಆಮ್ ನಾಟ್ ಶೋರ್. ಒಂದು 500 ಅಡಿ ಸ್ಕ್ವೇರ್ ಫೀಟ್ ಇರೋ ಜಾಗಗಳು ಇವು ಮೂರು. ಬಟ್ ಕೇರ್ಫುಲ್ ಆಗಿರಿ, ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಕ್ ಹೋದ್ರೆ ಇವನ್ನ ಪ್ರಿಫರ್ ಮಾಡಬೇಡಿ. ನಿಮ್ದು ಏನಾದ್ರು ಪಕ್ಕದ ಸೈಟ್ ಅದಕ್ಕೆ ಅದು ತುಂಬಾ ಅನುಕೂಲ ಆ ತರ. ಸೊ ಅದಾದ್ಮೇಲೆ ಸಿ ಬ್ಲಾಕ್, ತುಂಬಾ ಟೈಮ್ ವೇಸ್ಟ್ ಮಾಡಲ್ಲ. ಮಲೆನಾಡು ನಿಧಿಗೆ ಮಾಚೇನಹಳ್ಳಿ ಅಂತೇಳಿ, ಇದು ಶಿವಮೊಗ್ಗ ಭದ್ರಾವತಿ ಮಧ್ಯದಲ್ಲಿ ಬರುವಂತಹ ಹಳ್ಳಿ. ಇದು ಶಿವಮೊಗ್ಗ ಸಿಟಿ ಅಲ್ಲ. ನಾನು ನಿಮ್ಗೆ ಅದನ್ನು ಕೂಡ ಲೊಕೇಶನ್ ತೋರಿಸ್ತೀನಿ. ಈ ತರ ಇದೆ. ಸೊ ಇಷ್ಟೊಂದು ಇದೆ. ಅಲ್ಲಿ ಇನ್ನೂ ನಿಮ್ಗೆ ಪ್ರೈಸ್ ಸ್ವಲ್ಪ ಇನ್ನೂ ಕಮ್ಮಿನೇ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, 30-40 ಸೈಟ್ಗೆ 9 ಲಕ್ಷ ಅಂದ್ರೆ 1,000 ರೂಪಾಯಿಗಿನ ಇನ್ನೂ ಕಮ್ಮಿನೇ. ಅಂದ್ರೆ ಸಿಟಿ ಒಳಗಡೆನೂ ಅಷ್ಟೇ ಇದೆ, ಹೊರಗಡೆನೂ ಅಷ್ಟೇ ಇದೆ, ಎರಡೂ ಇದೆ. ನೀವು ಡಿಸೈಡ್ ಯು ವಾಂಟ್ ಟು ಇನ್ವೆಸ್ಟ್ ಇನ್ ಸಿಟಿ ಆರ್ ಸಿಟಿ ಹೊರಗಡೆ ಅಂತ ಈ ಪ್ಲೇಸ್ಗೆ ಹೋಗ್ತೀರಾ, ಅದು ನಿಮಗೆ ಸಂಬಂಧಪಟ್ಟಿದ್ದು. ಸೊ ನನ್ನ ಪ್ರಕಾರ ಎರಡೂ ಪ್ರೈಸ್ ಒಂದೇ ಇರೋದ್ರಿಂದ ಸಿಟಿ ಒಳಗಡೆ ಇರೋದನ್ನ ಟಾರ್ಗೆಟ್ ಮಾಡಿ ಅಂತ ನನ್ನ ಪರ್ಸನಲ್ ಅಡ್ವೈಸ್.
ಸಿಂಪಲ್ ರೂಲ್ಸ್ ನಾನು ತುಂಬಾ ಓದಿದ್ದೀನಿ, ಕಾಂಪ್ಲಿಕೇಟೆಡ್ ಯಾವುದು ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. KPP ಹೋಗಿ ಅಂತ ಹೇಳ್ತಾರೆ, ಅದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ. ಭಾರತೀಯ ಪ್ರಜೆ ನಾಟ್ ನೆಸೆಸರಿಲಿ ಯು ಹ್ಯಾವ್ ಟು ಬಿ ಕನ್ನಡದವ್ರು ಆಗ್ಬೇಕಾಗಿಲ್ಲ. ಇಫ್ ಯು ಆರ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ ಆಫ್ ಇಂಡಿಯಾ ಆಲ್ಸೋ ಯು ಕ್ಯಾನ್ ಟೇಕ್ ಅ ಪಾರ್ಟ್ ಇನ್ ಇಟ್. ಆಸ್ ಅನ್ ಇನ್ವೆಸ್ಟ್ಮೆಂಟ್ ಮಾಡೋಕೆ ಏನು ತೊಂದರೆ ಇಲ್ಲ. ಇಟ್ ಇಸ್ ಸಿಟಿಸನ್ ಆಫ್ ಇಂಡಿಯಾದವ್ರಿಗೆ ಮಾತ್ರ ಇದು, ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಇವನ್ ಇಫ್ ಯರ್ ಇನ್ ಅಬ್ರಾಡ್, ವರ್ಕಿಂಗ್ ಇನ್ ಅಬ್ರಾಡ್, ಯು ಆರ್ ಇನ್ ಇಂಡಿಯನ್, ನಮ್ಮ ಕರ್ನಾಟಕದವರು ಕನ್ನಡದವರಾಗಿ ಇಲ್ಲೇ ಇದ್ರು ಅವರು ಕೂಡ ಮಾಡಿ, ಏನು ತೊಂದರೆ ಇಲ್ಲ. ನಿಮ್ಮ ಮನೆಯವ್ರ ಹೆಸರಲ್ಲಿ, ನಿಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಹೆಸರಲ್ಲಿ, ಅಥವಾ ನೀವು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರೆ ನಿಮ್ಮ ಹೆಸರಲ್ಲೂ ಕೂಡ ಮಾಡ್ಬೋದು. ಸೊ ಇನ್ ಕೇಸ್ ಲಿಮಿಟೆಡ್ ಫರ್ಮ್ ಏನಾದರೂ ಹೋಗಿದ್ರೆ ಹೋಗಿ ಅಂತ ಹೇಳ್ತಾರೆ. EMD ಅಮೌಂಟ್ 50,000 ನಾನು ಹೇಳಿದ್ದೀನಿ. ಯಶಸ್ವಿ H1 ಅಂದ್ರೆ ಹೈಯೆಸ್ಟ್ ಬಿಡ್ಡುದಾರರು ಬಿಡ್ ಅನ್ನು ಅಂಗೀಕೃತಗೊಂಡಿರುವ ಬಗ್ಗೆ KPP ಪೋರ್ಟಲ್ ಮುಖಾಂತರವೇ ಪರಿಶೀಲಿಸಿಕೊಂಡು 25% ಬಿಡ್ ಅನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ, EMD ಅಮೌಂಟ್ ಅನ್ನು ಹೊರತುಪಡಿಸಿ. ಸೊ ಅಂದ್ರೆ ನೀವೇನಾದ್ರೂ ವಿನ್ ಆದ್ರಿ ಅಂತ ಅನ್ಕೊಳ್ಳಿ, ಅದನ್ನ ನೀವು ಅವ್ರಿಗೆ ಕಾಲ್ ಮಾಡಿ ಮೆಸೇಜ್ ಮಾಡ್ತಾರಾ, ಇಮೇಲ್ ಮಾಡ್ತಾರಾ? ನೋ, ಏನು ಮಾಡಲ್ಲ ಅವರು. ನೀವೇನೆ KPP ಅಲ್ಲಿ ಅದನ್ನ ಕ್ರಾಸ್ ಚೆಕ್ ಮಾಡಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೈಟ್ ಅನ್ನ ಒಂದು 20 ಲಕ್ಷಕ್ಕೆ ತಗೊಂಡಿದ್ದೀರಾ ಅಂತ ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇರೋದು. 25% ಆಫ್ 20 ಲಕ್ಷ ವುಡ್ ಬಿ ಅರೌಂಡ್ 5 lakhs ಮೈನಸ್ 50,000 EMD ಮಾಡಿ 4.5 ಲಕ್ಷನ ನೀವು ವಿನೋಬ ನಗರ ಶಾಖೆಯ ಕೆನರಾ ಬ್ಯಾಂಕ್ ಅವ್ರ ಶಿವಮೊಗ್ಗ ಖಾತೆ ಏನಿದೆಯಲ್ಲ ಅದಕ್ಕೆ ಎಲ್ಲ ಕೋಡ್ ನಂಬರು, ID ಗಿಡಿ ಎಲ್ಲ ಕೊಟ್ಟಿದ್ದಾರೆ. ಪೇಮೆಂಟ್ ಮಾಡೇ ಬಿಡಿ, ಮಾಡಿಬಿಟ್ಟು ಹೋಗಿ ರಿಸಿಪ್ಟ್ ಅನ್ನ ಡಿಪಾರ್ಟ್ಮೆಂಟ್ಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ RTGS ಮಾಡುವ ಯಶಸ್ವಿ ಬಿಡ್ಡುದಾರರು ಉಳಿದ 75% ಭಾಗವನ್ನು ನೆಕ್ಸ್ಟ್ 75% ಏನಿದೆಯಲ್ಲ ಅದನ್ನ ಯಾರ್ ಸೈಟ್ ತಗೊಂಡಿರ್ತಿರಲ್ಲ ಅವ್ರ ಸೈಟ್ ಇಂದಾನೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಅದನ್ನ ಫಾಲೋ ಮಾಡಿ, ಇನ್ ಕೇಸ್ ನಾಳೆ ನೀವು ವಿನ್ ಆದ್ರೆ. ಸೊ ಬಿಡ್ ಅನ್ನ ಕ್ಯಾನ್ಸಲ್ ಮಾಡೋದು ಕಮಿಷನರ್ ರೈಟ್ಸ್ ಹೊಂದಿರುತ್ತೆ. ಪ್ರೀವಿಯಸ್ ಅಲ್ಲಿ ಅದೇ ತರ ಬಿಟ್ಟಿದ್ರು, ಸ್ವಲ್ಪ ಏನೋ ಗ್ಲಿಚ್ ಇತ್ತು, ಅವ್ರು ಕೂಡ ಕ್ಯಾನ್ಸಲ್ ಮಾಡಿ ಬಿಸಾಕಿದ್ರು. ಎಲ್ಲೇ ಕೂಡ ಯಾವುದೋ ನೋಟಿಫಿಕೇಶನ್ ಇರಲಿಲ್ಲ ಮತ್ತೊಮ್ಮೆ, ಹಾಗಾಗಿ ಎಲ್ಲಾ ನಂಬರು ಸೇಮ್ ನಂಬರ್ ಬಂದಿದೆ. ಇಫ್ ಯು ಗೋ ಟು ಮೈ ಚಾನಲ್, ನಾನು ಎಕ್ಸಾಕ್ಟ್ಲಿ ಒಂದು 6-7 ತಿಂಗಳ ಹಿಂದೆ ತೋರಿಸ್ತೀನಿ ನಾನು ನಿಮಗೆ. ಶಿವಮೊಗ್ಗ ಇಲ್ಲಿದೆ ನೋಡಿ, ಎಕ್ಸಾಕ್ಟ್ಲಿ 5 months ಬ್ಯಾಕ್, ಇನ್ ದ ಮಂತ್ ಆಫ್ ಜಾನ್ವರಿ, ಶಿವಮೊಗ್ಗ ಭದ್ರಾವತಿ. ಇದೇ ವಿಡಿಯೋ ನಾನು ಏನ್ ಮಾಡ್ತಾ ಅದನ್ನ ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಸೊ ಹಾಗಾಗಿ ಅದರ ಮೇಲೆ ನಿಮ್ಗೆ ಸ್ವಲ್ಪ ಗಮನ ಇರಲಿ. ಸೊ ಅದು ಬಿಟ್ರೆ ಡಿಲೇ ಆದ್ರೆ ಒಂದು 3 ತಿಂಗಳು ಡಿಲೇ ಮಾಡಬಹುದು, ಬಟ್ ಇಂಟ್ರೆಸ್ಟ್ ಎಲ್ಲ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ಬಿಟ್ರೆ ಆ ತರ ಏನಿಲ್ಲ. ಹೆಚ್ಚಿನ ಮಾಹಿತಿಗಾಗಿ KPP ಪ್ರಾಬ್ಲಮ್ ಇತ್ತಂದ್ರೆ KPP ಕಸ್ಟಮರ್ ಕೇರಿಗೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಏನಾದ್ರೂ ಡೌಟ್ ಇದ್ರೆ ಕಚೇರಿಗೆ ಫೋನ್ ಮಾಡಿ ಅಂತ ಹೇಳಿ ಅವರೇ ಹಾಕಿದ್ದಾರೆ. ವಿಶ್ವನಾಥ್ P ಮುದ್ದಜ್ಜಿ ಆಯುಕ್ತರು ಭದ್ರಾವತಿ, HS ಸುಂದರೇಶ್ ಇಂಜಿನಿಯರ್, BE ಇಂಜಿನಿಯರ್ ಅನ್ಕೊಂತೀನಿ, ಶಿವಮೊಗ್ಗ ಭದ್ರಾವತಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಅಷ್ಟೇ, ಇನ್ನೇನಿಲ್ಲ. ಸಿಂಪಲ್ ಆಗಿದೆ, ಪಾರ್ಟಿಸಿಪೇಟ್ ಮಾಡಿ. ಇಬ್ರು ಬಿಡ್ಡರ್ ಇರ್ಬೇಕಂತ ಏನ್ ಹೇಳಿಲ್ಲ. ಮಿನಿಮಮ್ 5%, 10% ಅಷ್ಟು ಮಾಡಬೇಕು. ಮೊನ್ನೆ ಚಿಕ್ಕಮಂಗ್ಳೂರ್ ತರ ಕಾಯ್ದಿರಿಸುವ ಪ್ರೈಸ್ ಗೀಸ್ ಏನು ಹಾಕಿಲ್ಲ. ಐ ಥಿಂಕ್ ನೀವು ಒಂದು ಸಿಂಗಲ್ ಬಿಡ್ಡರ್ ಇದ್ರು 1-2 ಸಲ ಬಿಡ್ ಮಾಡಿದ್ರೆ ಬೇಸಿಕ್ ಅಮೌಂಟ್ ಅಲ್ಲಿ ಕೊಡೋ ಚಾನ್ಸಸ್ ಎಲ್ಲ ಇದೆ. ಎಂಡ್ ಆಫ್ ದ ಡೇ ಡಿಪಾರ್ಟ್ಮೆಂಟ್ಗೆ ಸೇಲ್ ಮಾಡ್ಬೇಕು ಅನ್ನೋದು ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಯಾಕಂದ್ರೆ ಈಗ ಬರ್ತಾ ಇರೋ ಲಾಟ್ ಆಫ್ ರೂಲ್ಸ್ ಪ್ರಕಾರ ಯಾವುದೇ ಸೈಟ್ ಅನ್ನ ಇಟ್ಕೋಬೇಡಿ. ಸೈಟ್ ಅನ್ನ ಎಲ್ಲ ಹಂಚಿಕೆ ಮಾಡಿ, ಕಾರ್ನರ್ ಸೈಟ್ಗಳನ್ನ ಆಕ್ಷನ್ ಮಾಡಿ, ಲೇಔಟ್ ಅನ್ನ ಡಿಪಾರ್ಟ್ಮೆಂಟ್ ಅಥವಾ ಲೋಕಲ್ ಅಥಾರಿಟಿಗೆ ಹ್ಯಾಂಡ್ ಓವರ್ ಮಾಡಿಬಿಡಿ. ದಟ್ಸ್ ದೇ ರೆಸ್ಪಾನ್ಸಿಬಿಲಿಟಿ. ಅದನ್ನ ಮಾಡಿಬಿಟ್ಟು ಅವರು ಮತ್ತೆ ಹೊಸ ಜಾಗ ಹುಡುಕಿ ಹೊಸ ಲೇಔಟ್ ಅನ್ನ ಮಾಡಿ ಜನಗಳಿಗೆ ಕೊಡಿ ಅನ್ನೋದೇ ಅವ್ರದ್ದು ಉದ್ದೇಶ ಆಗಿರುತ್ತೆ. ಸೊ ಅದು ಇಂಪಾರ್ಟೆಂಟ್. ಇದನ್ನೆಲ್ಲ ಹೇಳಿದೀನಿ. KHB ಫಾರ್ಮ್ ತುಂಬಬೇಕಂದ್ರೆ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಆಧಾರ್, ಪ್ಯಾನ್ ಕಾರ್ಡ್ ಇದ್ದೇ ಇರುತ್ತೆ. ಸೊ ಇದೊಂದು ಫಾರ್ಮ್ ಇದೆ, ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಹೆಸರು ಮತ್ತೆ ತಂದೆ ಹೆಸರು ದಪ್ಪಕ್ಷರಲ್ಲಿ ನೀಟಾಗಿ ಬರೀರಿ. ಯಾಕಂದ್ರೆ ಇದನ್ನ ಅವ್ರು ರೆಫರ್ ಮಾಡಿ ನಾಳೆ ಕಾಲ್ ಮಾಡೋದಾಗ್ಲಿ, ಇಮೇಲ್ ಕಳಿಸೋದಾಗ್ಲಿ ಅಥವಾ ಪೋಸ್ಟ್ ಮಾಡೋದಾಗ್ಲಿ ರೆಫರ್ ಮಾಡ್ತಾರೆ. ಪೂರ್ಣ ವಿಳಾಸ ನೀಟಾಗಿ ಬರೀರಿ. ನಿಮ್ಮ ಅಕ್ಷರಗಳು ಸ್ವಲ್ಪ ಹಿಂದೆ ಮುಂದೆ ಆದ್ರೂ ಪರವಾಗಿಲ್ಲ, ನೀಟಾಗಿ ಬರೀರಿ. ಮೊಬೈಲ್ ನಂಬರ್ ಬರೀರಿ, ನೀವೇನ್ ಮಾಡ್ತಾ ಇದ್ದೀರಾ, ಪ್ಯಾನ್ ಕಾರ್ಡ್ ನಂಬರ್, ಆಧಾರ್ ಕಾರ್ಡ್, ಇಮೇಲ್ ಅಡ್ರೆಸ್ ನೀಟಾಗಿ ಬರೀರಿ. ಸೊ ಇಲ್ಲಿ ಮತ್ತೆ ಅಗೇನ್ ನಿಮ್ಮ ಹೆಸರು ಬರೆದು ಒಂದು ಫೋಟೋ ಹಾಕಿ ಒಂದು 2-3 ಸಿಗ್ನೇಚರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಗೆಜೆಟೆಡ್ ಆಫೀಸ್ ಕಡೆಯಿಂದ ನೋಟ್ರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಟ್ರಿ ಮಾಡಿಸೇ ಬಿಡಿ, ಟೈಮ್ ಇದ್ರೆ. ಟೈಮ್ ಇಲ್ಲ ಅಂದ್ರೆ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಹಾಕಿ. ನಾಳೆ ಸಕ್ಸಸ್ಫುಲ್ ವಿನ್ನರ್ ಆದ್ರೆ ನೀವು ಇದನ್ನ ಗೆಜೆಟೆಡ್ ಆಫೀಸ್ಗೆ ನೋಟ್ರಿ ಮಾಡಿ ಕೊಡ್ಲೇಬೇಕಾಗುತ್ತೆ, ಗಮನದಲ್ಲಿರಲಿ. ಸೊ ಐ ಎಕ್ಸ್ಪ್ಲೈನ್ಡ್ ಅಬೌಟ್ ಫಾರ್ಮ್ಸ್, ಎಲ್ಲ ಡೀಟೇಲ್ಸ್ ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೌ ಲೆಟ್ಸ್ ಗೋ ಟು ಲೊಕೇಶನ್ ಆಫ್ ಶಿವಮೊಗ್ಗ. ಓಕೆ, ಶಿವಮೊಗ್ಗ, ಯಾರಾದ್ರೂ ಶಿವಮೊಗ್ಗದಲ್ಲಿದ್ರೆ ಕಮೆಂಟ್ ಮಾಡಿ. ಏನೇ ಮಾಹಿತಿಗಳು ಹಿಂದೆ ಮುಂದೆ ಆದ್ರೂ ಕಮೆಂಟ್ ಮಾಡಿ. ನಿಮ್ಮ ಅಡಿಷನಲ್ ಡೇಟ್ ಹಾಕಿದ್ರೆ ಕಮೆಂಟ್ ಮಾಡಿ. ಮಾರ್ಕೆಟ್ ರೇಟ್ ಏನಿದೆ ನಿಮ್ಗೇನಾದ್ರೂ ಗೊತ್ತಿದ್ದು ನೀವು ಅಲ್ಲಿಯವರಾಗಿದ್ರೆ ಕಮೆಂಟ್ ಮಾಡಿ. ಎನಿ ಇನ್ಫಾರ್ಮೇಶನ್ ಯು ಥಿಂಕ್ ಯು ವಾಂಟ್ ಟು ಶೇರ್ ಇಟ್ ಇನ್ ಅ ಕಮೆಂಟ್, ಪ್ಲೀಸ್ ಕಮೆಂಟ್ ಮಾಡಿ. ಇಫ್ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಇದ್ರೆ ನಾನು ಆ ಪಾಯಿಂಟ್ ಅನ್ನ ತಗೊಂಡು ಬೇಕಾದ್ರೆ ರೀಲ್ಸ್ ಅಲ್ಲಿ ಅಥವಾ ಶಾರ್ಟ್ಸ್ ಅಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ.
ಶಿವಮೊಗ್ಗ ಸಿಂಪಲ್ ತುಂಗಾ ನದಿಗೆ ಕಟ್ ಮಾಡಿಬಿಟ್ಟಿದೆ. ಓಕೆ, ಮೊದಲೆಲ್ಲ ಫಸ್ಟ್ ಹಾಫ್ ಶಿವಮೊಗ್ಗ, ಸೆಕೆಂಡ್ ಹಾಫ್ ಶಿವಮೊಗ್ಗ. ನದಿ ದಾಟದ ಮೇಲೆನೆ ಹೆವಿ ಶಿವಮೊಗ್ಗ ಬೆಳೆದಿರೋದು. ವಿನೋಬ್ ನಗರ ಆಗಲಿ, ಕಾಶಿಪುರ ಆಗಲಿ, ಕೃಷ್ಣಾನಗರ ಆಗಲಿ, JH ಪಟೇಲ್, ಗೋಪಾಲನ್ ಮಾಲ್ ಎಕ್ಸ್ಟೆನ್ಷನ್ ಆಗಲಿ, ಅಶೋಕ್ ನಗರ, ಗುಡಿಕೊಪ್ಪ, ಹೌಸಿಂಗ್ ಬೋರ್ಡ್ ಅಥಾರಿಟಿ. ಶಿವಮೊಗ್ಗ ನದಿ, ತುಂಗಾ ನದಿಗಿನ ಮೊದಲು ಬರೋದೇ ಮೇನ್ ಸಹ್ಯಾದ್ರಿ ಕಾಲೇಜ್ ಎಂಟ್ರೆನ್ಸ್. ಓಕೆ, ದಿಸ್ ಇಸ್ ವೆರಿ ಬಿಸಿಯೆಸ್ಟ್. ಈ ಸುತ್ತಮುತ್ತ ರಿಯಲ್ ಎಸ್ಟೇಟ್ ಜಾಸ್ತಿ ಇದೆ. ಅಲ್ಲಿ ಹೋದವ್ರಿಗೆಲ್ಲ ಗೊತ್ತಿರುತ್ತೆ. ನಾನು ಇಲ್ಲಿ ತುಂಬಾ ಓಡಾಡ್ಬಿಟ್ಟಿದ್ದೀನಿ. ಏನ್ ಎಲ್ಲ ಲೊಕೇಶನ್ಗೂ ಸರ್ ಹೋಗಿದ್ದೀನಿ ಅಂತ ಅನ್ಕೋಬೇಡಿ. ಇದು ನನ್ನ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ ನಾನೆಲ್ಲ ಓದಿದ್ದು ಕೆಲವೊಂದು ಪ್ರೈಮರಿ ಸ್ಕೂಲ್ ಎಲ್ಲ ಈ ತರೀಕೆರೆ, ಚಿಕ್ಕಮಂಗ್ಳೂರು, ಕಡೂರು ಏನಿದೆಯಲ್ಲ, ಇಲ್ಲೇ ಹತ್ತಿರದಲ್ಲೇ ನಾನು ಓದಿದ್ದು. ದೇರ್ ಇಸ್ ಅ ಪ್ಲೇಸ್ ಕಾಲ್ಡ್ ಬೇಗೂರು ಅಂತ ಇದೆ, ನಾನು ಅಲ್ಲೇ ಓದಿದ್ದು. ಸೊ ಹಾಗಾಗಿ ನಮಗೆ ಕಡೂರು, ತರೀಕೆರೆ, ಬೀರೂರು, ಕಡೂರು ಇವೆಲ್ಲ ತುಂಬಾ ಹತ್ತದ ಲೊಕೇಶನ್ಗಳು. ಸೊ ಹಾಗಾಗಿ ನಾನು ಎಷ್ಟು ಕ್ಲಾರಿಟಿಯಿಂದ ಹೇಳೋದು. ಸೊ ಫಸ್ಟ್ ಸೈಟ್ ಲೊಕೇಶನ್ ಬಂದ್ಬಿಟ್ಟು ಆಸ್ ಪರ್ ದ ಆಕ್ಷನ್ JH ಪಟೇಲ್ ಸೋಮನಕೊಪ್ಪ ಬಡಾವಣೆ. ಓಕೆ, ಸೊ ನಾನು ಅದಕ್ಕೆ ಡೈರೆಕ್ಟಾಗಿ ಹೋಗ್ಬಿಡ್ತೀನಿ. ಅದರದ್ದು ನಾನು ನಿಮಗೆ ನೀಟಾಗಿ ತೋರಿಸ್ಬಿಡ್ತೀನಿ. ಅದು ನೀವು ಶಿವಮೊಗ್ಗ ಸಿಟಿಯಿಂದ ಟುವರ್ಡ್ಸ್ ಇಲ್ಲೇ ಇದೆ ನೋಡಿ ಸೋಮನಕೊಪ್ಪ. ಸೋಮನಕೊಪ್ಪ ಇಲ್ಲೇ ಇದೆ ನೋಡಿ. ನಾನು ಈ ಊರನ್ನು ಹೈಲೈಟ್ ಮಾಡ್ತೀನಿ, ಸೋಮನಕೊಪ್ಪನ. ಸೊ ನಾನು ಮಿನಿಮೈಸ್ ಮಾಡಿದ್ರೆ ಅಬ್ಸರ್ವ್ ಮಾಡಿ, ಈ ಸಿಟಿ ಬಸ್ ಸ್ಟ್ಯಾಂಡ್, KSRTC ಬಸ್ ಸ್ಟ್ಯಾಂಡ್, ಈ ಶಿವಮೊಗ್ಗ ಏನು ಹೈಲೈಟ್, ಇಲ್ಲಿಂದ ಇಲ್ಲಿ ಹೋಗ್ಬೇಕಂದ್ರೆ 3.5-4 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಅನ್ಕೊಂತೀನಿ. ಸೊ ಈ ಲೊಕೇಶನ್ ಹೋಗೋಕಿನ ಸೋಮನಕೊಪ್ಪ ರೋಡ್ಗಿನ ಒಂದು ಕೆನಲ್ ಕೂಡ ಇದೆ. ಇಲ್ಲೊಂದು ಕೆನಲ್ ಕೂಡ ಇದೆ. ಈ ಕೆನಲ್ ದಾಟೋಕಿನ ಮೊದಲೇನೆ ಈ ಸೈಟ್ಗಳೆಲ್ಲ ಬರುತ್ತೆ. ನಾನು ನಿಮಗೆ ಇದನ್ನ ಸೀರಿಯಲ್ ನಂಬರ್ ಅಲ್ಲಿ ತೋರಿಸ್ಬಿಡ್ತೀನಿ. ಇದು ಕ್ರಮ ಸಂಖ್ಯೆ 1ರಿಂದ 3 ಅಂದ್ರೆ ಈ ನಂಬರ್, ಸರ್ವೆ ನಂಬರ್ 128 ಇದು ಕೆನಲ್, ಇದು ಡೈಗ್ರಾಮು. 154, 155, 170. ಹಾಗೆ ಬ್ಲಾಕ್ ಇ ಅಲ್ಲಿ ಈ ಒಂದು 4 ಸೈಟ್ಗಳನ್ನು ಹಾಕಿದ್ದಾರೆ. ಸೊ ಅದು ನೀವು ಲೊಕೇಶನ್ ಎಕ್ಸಾಕ್ಟ್ಲಿ ನೋಡ್ಬೇಕು ಅಂದ್ರೆ, ಈ ತಮಿಳ್ ಸಮುದಾಯ ಭವನ ಏನಿದೆಯಲ್ಲ, ಈ ಲೆಫ್ಟ್ ತಗೊಳ್ಳಿ. ಈ ಲೆಫ್ಟ್ ತಗೊಂಡು ನೀಟಾಗಿ ಬಂದು ಇಲ್ಲಿ ಅಥರ್ವ ಹೋಮ್ ಇದೆಯಲ್ಲ, ಶ್ರೀ ವಾಸವಿ ಎಂಟರ್ಪ್ರೈಸಸ್ ಏನಿದೆ, ಇಲ್ಲಿ ರೈಟ್ ತಗೊಳ್ಳಿ. ಈ 5th ಕ್ರಾಸ್ ಅಲ್ಲಿ ಬಂದ್ರೆ ಅವ್ರು ಹೇಳ್ತಾ ಇರೋ ಈ ಫಸ್ಟ್ ಸೈಟ್ 54 ಕೊನೆಯಲ್ಲಿ ಬರೋ ಸೈಟೇ ನಾನು ಏನ್ ಮಾರ್ಕ್ ಇಟ್ಟಿದ್ದಲ್ಲ ಇದು. ಓಕೆನಾ? ಸೊ ಅದ್ರ ಪಕ್ಕದಲ್ಲಿ 55 ಇದೆ. ಓಕೆ, ಅದರ ಬ್ಯಾಕ್ ಸೈಡ್ 170 ಬರುತ್ತೆ, ಇಲ್ಲಿ ಬರುತ್ತೆ. ಓಕೆ, ಇದೇ 3 ಸೈಟು. ಇದರಲ್ಲಿ ಏನ್ ಡೌಟೇ ಪಡೋಂಗಿಲ್ಲ. ಇಲ್ಲಿ ನೋಡಿ, ಕೆನಲ್ ಪಕ್ಕದಲ್ಲೇ ಇದೆ. ಲೈನ್ಗಳೆಲ್ಲ ಅಬ್ಸರ್ವ್ ಮಾಡಿ ನಾನು ಆಲ್ರೆಡಿ ಇನ್ವೆಸ್ಟಿಗೇಟ್ ಮಾಡಿಟ್ಟಿದ್ದೀನಿ. ನೀವು ನೋಡ್ಬೇಕಂದ್ರೆ ಈ ಭವನ ಹೋಗಿ ಈ ಕ್ರಾಸಿಗೆ ಬಂದು ತಗೊಂಡು ಹೋಗ್ಬಿಟ್ಟು ನೋಡಿ. ಸೊ ಅಲ್ಲಿ ನೋಡ್ಬೇಕಾದ್ರೆ ಈ 160, 55, 54 ನೋಡ್ಬೇಕಂದ್ರೆ ಇಲ್ಲಿ ನೋಡಿ 162 ಏನಿದೆಯಲ್ಲ, ಐ ಆಮ್ ಜಸ್ಟ್ ರೆಫರಿಂಗ್ ಟು 162. ನೀವು ಇಲ್ಲಿ ಹೋಗಿ ಇಲ್ಲೇನು ಮನೆ ಕಟ್ಟಿದಾರಲ್ಲ, ಈ ಮನೆ ಸೈಟು ಮಿನಿಮಮ್ ಅಂದ್ರೆ 161 ಇರುತ್ತೆ. ಓಕೆ, ಅದರ ಹಿಂದ್ಗಡೆದು 164 ಇರುತ್ತೆ. ಸೊ ಅದ್ರ ಪ್ರಕಾರ ನೀವು ಕ್ರಾಸ್ ಚೆಕ್ ಮಾಡಿ ಇದನ್ನ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೈಟ್ ನಂಬರ್ 4 to 66. ಸೊ ಇದು ಏನಿಲ್ಲ, ಇಲ್ಲಿಂದ ಸ್ವಲ್ಪ ಮಿನಿಮೈಸ್ ಮಾಡಿ. ಓಕೆ, ಇನ್ನೊಂಚೂರು ಮುಂದೆ ಬಂದು ಈ ಕೆನಲ್ ಒಂದು ರೋಡ್ ಇದೆ. ಇಲ್ಲಾಂದ್ರೆ ನೀವು ಇದನ್ನ ಕ್ರಾಸ್ ಮಾಡಿ JH ಪಟೇಲ್ ಬಡಾವಣೆ ಚೆಕ್ಕಿನಿಲ್ಲ, ಇಲ್ಲಿ ಒಳಗಡೆ ಬಂದು ಈ ಗಣಪತಿ ಟೆಂಪಲ್ ಏನಿದೆಯಲ್ಲ, ಈ ಟೆಂಪಲ್ ಇನ್ನೊಂಚೂರು ಮುಂದೆ ಬಂದು ಲೆಫ್ಟ್ ತಗೊಂಡು ಈ ರೋಡಿಗೆ ಬನ್ನಿ. ಓಕೆ, ಸೊ ಇದು ಬಂದ್ಬಿಟ್ಟು ಒಂದು CA ಸೈಟ್ ಪಕ್ಕದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಎಕ್ಸಾಕ್ಟ್ಲಿ ಇದೇನೆ, ದೆರ್ ಇಸ್ ನೋ ಡೌಟ್. 220. ಓಕೆ, 269 ಬಂದ್ಬಿಟ್ಟು ನಿಮಗೆ ಇದು ಈ ರೋಡ್ ಇದೆ ಇದು. ಓಕೆ, ಸೊ ಇಲ್ಲಿ 161 ಕೂಡ ಇದೆ. ಅಬ್ಸರ್ವ್ ಮಾಡಿದ್ರೆ 161 ಬಂದ್ಬಿಟ್ಟು ನಿಮಗೆ ಎಲ್ಲಿ ಬರುತ್ತೆ, ಈ ಮಧ್ಯದ ರೋಡಲ್ಲ, ಇದೇನು ಖಾಲಿ ಇದೆಯಲ್ಲ, ಇದೆ ಈ ಖಾಲಿ ಇರೋ ಸೈಟೇ. ಓಕೆ, 160 ನಾನು ನಿಮಗೆ ಚೆಕ್ಕಿನಲ್ಲಿ ತೋರಿಸ್ಬಿಡ್ತೀನಿ. ಓಕೆ, 144 ಇಲ್ಲಿದೆ ನೋಡಿ. 144 ನಾನು ನಿಮಗೆ ಎಕ್ಸಾಕ್ಟ್ಲಿ ತೋರಿಸ್ಬಿಡ್ತೀನಿ ನೋಡಿ. 161 ಹಿಂದ್ಗಡೆ ಇರೋದು 144. ನಾನು ಇದನ್ನು ಹೈಲೈಟ್ ಮಾಡಿದ್ದೀನಿ. 160, 144 ಮನೆ. ಸೊ ನೀವು ಈ ರೋಡ್ ಅದರ ಹಿಂದ್ಗಡೆ ಇರೋದು ಈ ಖಾಲಿ ಸೈಟ್ ಏನಿದೆಯಲ್ಲ, ಇಲ್ಲಿ ನೋಡೋಣ. ಸಿ 162 JH ಪಟೇಲ್ ಬಡಾವಣೆ 5th ಬ್ಲಾಕ್, ಅಲ್ಲ D ಬ್ಲಾಕ್, ಶಿವಮೊಗ್ಗ. ಓಕೆ, ಎಷ್ಟಿದೆ ಸೈಟ್? 163. ನಮ್ಗೆ ಸೇಲ್ಗಿರೋದು 162. ಅಂದ್ರೆ ಇನ್ನೊಂಚೂರು ಕೆಳಗಡೆ ಹೋಗ್ಬೇಕು. ಕೆಳಗಡೆ ಅಂದ್ರೆ ಈ ಕಡೆ ಹೋಗ್ಬೇಕಾ? ಯಾ ಇದೆ. ಸಿದಸ್ ಎಕ್ಸಾಕ್ಟ್ಲಿ ಸೈಟ್ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಅಕ್ಯುರೇಟ್ ಅಲ್ಲಿ ನಾವು ನಿಮಗೆ ಬೇಕಂದ್ರೆ ಹೆಲ್ಪ್ ಮಾಡ್ತೀವಿ.
ಸೊ ಇದಾಯ್ತಾ, ಇಷ್ಟ ಆಯ್ತಾ. ಸೊ ನೆಕ್ಸ್ಟ್ ನಾವು ಹೋಗೋದು ಸೀರಿಯಲ್ ನಂಬರ್ 8 ರಿಂದ 24. 8 ರಿಂದ 24 ಅಂದ್ರೆ ನೋಟಿಫಿಕೇಶನ್ ಅಲ್ಲಿ JH ಪಟೇಲ್ ಆಯ್ತು. ಸ್ವಾಮಿ ವಿವೇಕಾನಂದ ಬಡಾವಣೆ ನನಗೆ ದೇವರಾಣಗೂ ಸಿಗ್ಲಿಲ್ಲ, ಯಾರಾದ್ರೂ ಇದ್ರೆ ನನಗೆ ಹೇಳಿ. ಇಟ್ ಇಸ್ ವೆರಿ ಹಾರ್ಡ್ ಟು ಫೈಂಡ್ ಸ್ವಾಮಿ ವಿವೇಕಾನಂದ ಬಡಾವಣೆ, ಸ್ಪೆಷಲಿ ಈ ಸೈಟ್ ನನಗೆ ಸಿಗ್ಲಿಲ್ಲ, ಬಟ್ ಅವ್ರ ಮ್ಯಾಪನ್ನು ಕೂಡ ಹಾಕಿಲ್ಲ. ನೆಕ್ಸ್ಟ್ ದೇವರ ಚಟ್ನಿಹಳ್ಳಿ ಅಂತೇಳಿ ಕುವೆಂಪು ನಗರ ಅಂತ ಹೇಳ್ತಾರೆ. ಸೊ A1 to A10 ಸೈಟ್ ನಂಬರ್ 8. ಓಕೆ, ಸೊ 8 to 24 ನೋಡಿ, ನಾಗರಿಕ ಸೌಲಭ್ಯ ಇದೆ. ಎ ಬ್ಲಾಕ್ ಅಲ್ಲಿ ಇಷ್ಟು ಸೈಟ್ ಇದೆ. ನಾನು ಎಕ್ಸಾಕ್ಟ್ಲಿ ನಿಮ್ಮನ್ನ ಅಲ್ಲಿಗೆ ತಗೊಂಡೋಗ್ಬಿಡ್ತೀನಿ. ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ವಿಡಿಯೋ ಲೆಂತ್ ಆಗಿರುತ್ತೆ, ನೀವು ಎಲ್ಲೆಲ್ಲಿ ನೋಡ್ಬೇಕು ನೋಡ್ಕೊಳ್ಳಿ. ನನ್ನ ರೆಕಮೆಂಡೇಶನ್, ಇವ್ರು ರಿಯಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ವೇಟ್ ಮಾಡಿ. ಸೊ ಈ ಸೋಮನ್ ಕೊಪ್ಪದಿಂದ ಸ್ವಲ್ಪ ರೈಟಿಗೆ ಹಂಗೆ ನಿಧಾನಕ್ಕೆ ಮೂವ್ ಮಾಡ್ಕೊಂಡ್ಬಂದ್ರೆ ವಿ ಹ್ಯಾವ್ ಅಪೂರ್ವ ಸೈನ್ಸ್ PU ಕಾಲೇಜ್. ಸ್ವಲ್ಪ ಇನ್ನೊಂದು ಚೂರು ರೈಟಿಗೆ ಬರ್ತೀನಿ, ಸ್ವಲ್ಪ ಮಿನಿಮೈಸ್ ಮಾಡ್ತೀನಿ. ವಿ ಹ್ಯಾವ್ ಸರ್ಜಿ ಕನ್ವೆನ್ಷನ್ ಹಾಲ್, ಶಿವಮೊಗ್ಗದವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇದು ಬಂದ್ಬಿಟ್ಟು ಸಾವಲಂಗಿ ರೋಡ್ ಅಂತ ಹೇಳ್ತಾರೆ. ಈ ರೋಡಲ್ಲಿ ನಾನು ಚೂರು ಇನ್ಕ್ರೀಸ್ ಮಾಡ್ತೀನಿ. ಮೂವ್ಮೆಂಟ್ ಇನ್ಕ್ರೀಸ್ ನಿಮಗೆ ಚಿನ್ಮಯಿ ಪಿಜಾರಿಯಾ ಇದೆಯಲ್ಲ, ಅದರ ಪಕ್ಕದಲ್ಲೇ ನೀವು ಯು ಕ್ಯಾನ್ ಸಿ ಕುವೆಂಪು ನಗರ ಮೇನ್ ರೋಡ್. ಇಲ್ಲಿ ಆಪ್ಷನ್ ಇರೋದು ಯಾವುದು? ಸೇಮ್ ಕುವೆಂಪು ನಗರ. ಇಟ್ ಇಸ್ ಕಾಲ್ಡ್ ಕುವೆಂಪು ನಗರ, ದೇವ್ರ ಚಟ್ನಿಹಳ್ಳಿ ಬಡಾವಣೆ ಅಂತ ಹೇಳ್ತಾರೆ. ಈ ಎಲ್ಲಾ ಸೈಟ್ಗಳು ಅಂದ್ರೆ 8 to 49 ಅಂದ್ರೆ 40 ಸೈಟ್ಗಳು ಈ ಲೇಔಟ್ ಅಲ್ಲಿ ಇದೆ. ಈ ನೋಡಿ ಕುವೆಂಪು ಇದು ಕೂಡ ತುಂಬಾ ಚೆನ್ನಾಗಿ ಬೆಳೆದಿದೆ. ಯಾವುದು ನಾನು ಈಗೇನು ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ, ಇಲ್ಲಿ ನೋಡಿ ಈ ತಮಿಳ್ ತಾಯಿ ಸಮುದಾಯ ಭವನ. ಇಲ್ಲಿ ನೋಡಿ JH ಪಟೇಲ್ ಬಡಾವಣೆಯಲ್ಲಿ ಬ್ಲಾಕ್ A, ಬ್ಲಾಕ್ B, ಬ್ಲಾಕ್ C, ಬ್ಲಾಕ್ D, E ಮತ್ತೆ F 2-3 ಸಲ ಆಕ್ಷನ್ ಆಗಿದೆ. ತುಂಬಾ ಜನ ಸೈಟ್ ತಗೊಂಡಿದ್ದಾರೆ, ತುಂಬಾ ಜನ ಹೆಲ್ಪ್ ಮಾಡಿದ್ದೀನಿ. ಬಟ್ ಇಟ್ ಇಸ್ ವೆರಿ ಫುಲ್. 3000 ಪ್ರೈಸ್ ಅನ್ನ ಇಲ್ಲಿ ಕೊಟ್ಟು ತಗೊಂಡಿದ್ದಾರೆ. ಓಕೆ, ಸೊ ಇದು ರೈಟ್ ಸೈಡ್ ಬಂದ್ರೆ ಕುವೆಂಪು ನಗರಕ್ಕೆ ಬಂದ್ರೆ ಇಲ್ಲೂ ಕೂಡ ನೋಡಿ JNNC ಕಾಲೇಜ್ ಇದೆ, ಜವಾಹರ್ಲಾಲ್ ನೆಹರು ನ್ಯೂ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಇಲ್ಲಿ ಒಂದು ಸ್ಟೇಡಿಯಂ ಕೂಡ ಇದೆ. SSS ಕಾಲೇಜ್ ಆಫ್ ಫಾರ್ಮಸಿ ಇದೆ ಈ ರೋಡಲ್ಲಿ. ಯಾವ ರೋಡಲ್ಲಿ? ಶಿವಮೊಗ್ಗ ರೋಡಲ್ಲಿ. ಸುರಕ್ಷಾ ವೇರ್ ಹೌಸ್, BCM ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಗರ್ಲ್ಸ್ ಹಾಸ್ಟೆಲ್ ಇದೆ. ಸಾರಿ, ಅವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ. ಹಾಗೆ ಮುಂದೆ ಬಂದ್ರೆ ಅಗ್ರಿಕಲ್ಚರ್ ಕಾಲೇಜ್ ಗ್ರೌಂಡ್ ಇದೆ. ಇಲ್ಲಿ ನೋಡಿ UAHS ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೂಡ ಇದೆ. ಸೊ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಶಿವಮೊಗ್ಗ ಕೂಡ ಇದೆ. ಓಕೆ, ಸೊ ಈ ರೋಡಲ್ಲಿ ತುಂಬಾ ಕಾಲೇಜಸ್ ಇದೆ. ಪೊಟೆನ್ಷಿಯಲಿ ಗ್ರೇಟ್ ಪೀಸ್ ಆಫ್ ಲ್ಯಾಂಡ್ ಇದು ಏರಿಯಾ. ಓಕೆ, ಇಲ್ಲಿ ಬರ್ಬೇಕಂದ್ರೆ ನಾನೀಗ ಕುವೆಂಪು ನಗರ ಜಸ್ಟ್ ಒಂದು ಇದನ್ನ ಹೈಲೈಟ್, ಇಲ್ಲಿ ನೋಡಿ ಇದರ ಎಂಟ್ರೆನ್ಸ್ ತೋರಿಸ್ಬಿಡ್ತೀನಿ ನಾನು ನಿಮಗೆ. ದಿಸ್ ಇಸ್ ದ ಕುವೆಂಪು ನಗರ ಎಂಟ್ರೆನ್ಸ್. BY ರಾಘವೇಂದ್ರ. ಇಲ್ಲಿ ನೋಡಿ, ಇದನ್ನ ರೆಫರ್ ಮಾಡ್ಕೊಳ್ಳಿ. ಈ ಎಂಟ್ರೆನ್ಸ್ ಡಬಲ್ ರೋಡೆ ಶಿವಮೊಗ್ಗದ್ದು, ಕುವೆಂಪು ನಗರದ್ದು ಎಂಟ್ರೆನ್ಸ್. ಓಕೆ, ಸೊ ರಾಗಿಗುಡ್ಡ ಟೆಂಪಲ್ ಇದೆ. ಶಿವಮೊಗ್ಗದಲ್ಲೂ ಒಂದು ರಾಗಿಗುಡ್ಡ ಇದೆ, ಬೆಂಗಳೂರಲ್ಲಿ ಒಂದು ರಾಗಿಗುಡ್ಡ ಇದೆ. ಈ ರಾಗಿಗುಡ್ಡ ಟೆಂಪಲ್ ಮೇಲ್ಗಡೆ ಹಿಂದೆ ಬರೋದೇ ಈ ಲೇಔಟ್. ಜಸ್ಟ್ ಮಿನಿಮೈಸ್ ಮಾಡಿದ್ರೆ ಸೇಮ್ ಡಿಸ್ಟೆನ್ಸ್, ಐ ಥಿಂಕ್ ಲೆಸ್ ದ್ಯಾನ್ ಒಂದು 3-4 ಕಿಲೋಮೀಟರ್. ಶಿವಮೊಗ್ಗದಿಂದ ಇದು ವಾಕಬಲ್. ಇಲ್ಲಿಂದ ದುರ್ಗದ ಗುಡಿ ದಾಟಿ ರೈಲ್ವೆ ಸ್ಟೇಷನ್ ಹೋಗ್ಬಾರ್ದು. ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರೋ ಔಟರ್ ರಿಂಗ್ ರೋಡ್ ಇಟ್ಕೊಂಡ್ಬಿಟ್ಟು ಹೋಗ್ಬೋದು. ಈ ರೋಡ್ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ಇದು ಹೋಗುತ್ತೆ ಸಾವಳಂಗಿ ಶಿಕಾರಪುರ ರೋಡ್ ಇದೆ. ಅದಕ್ಕೆ ಇದು ಫೇಮಸ್, ಶಿಕಾರಿಪುರ ರೋಡ್ ಇದು. ಎಸ್, ಐ ಗಾಟ್ ಇಟ್ ನೌ. ಸೊ ಲೆಟ್ಸ್ ಸಿ ಕುವೆಂಪು ನಗರ. ಓಕೆ, ನಾನು ರಫ್ಲಿ ಎಲ್ಲ ಹೈಲೈಟ್ ಮಾಡಿಟ್ಟಿದ್ದೀನಿ, ಬಟ್ ನಿಮಗೆ ಈ ಎಲ್ಲ ಸೈಟ್ಗಳು ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಸೊ ಇಲ್ಲಿ ನೋಡಿ, ಸ್ವಲ್ಪ ಒಳಗಡೆ ಬರಬೇಕು. ಇವೆಲ್ಲ ಪ್ರೈವೇಟ್ ಲ್ಯಾಂಡ್ ಅನ್ಕೊಂತೀನಿ, ಬಟ್ ಸ್ವಲ್ಪ ಮುಂದೆ ಬಂದ್ರೆ ಲೇಔಟ್ ಒಳಗಡೆ ಬಂದ್ರು ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಸರ್ MV ವಿದ್ಯಾಭಾರತಿ ಕಾಲೇಜ್ ಕೂಡ ಇದೆ. ಈ ಕಾಲೇಜ್ ಸುತ್ತಮುತ್ತ ಬರೋದೇನೆ ಬ್ಲಾಕ್ A. ಇಲ್ಲಿ 4 ವಿಭಾಗಗಳು ಹಾಕಿದ್ದಾರೆ. ಓಕೆ, ಜಸ್ಟ್ ಐ ವಿಲ್ ರಿಯಟ್ರೇಟ್. ಒಂದು ಕುವೆಂಪು ನಗರದಲ್ಲಿ ಬಂದ್ಬಿಟ್ಟು A ಬ್ಲಾಕ್, B ಬ್ಲಾಕ್, C ಬ್ಲಾಕ್, D ಬ್ಲಾಕ್ ಎಲ್ಲ ನಿಮ್ಗೆ ಹೈಲೈಟ್ ಮಾಡಿ ಪ್ರತಿಯೊಂದು ಸೈಟ್ ಎಲ್ಲಿದೆ ಅಂತ ಹೇಳ್ತೀನಿ. ಸೊ ನೋಡಿ, ಈಗ ನಾನು ಹೇಳೋ ಪ್ರಕಾರ ಈ ಕಾಲೇಜ್ ಪಕ್ಕದಲ್ಲಿ ಲೀನಿಯಸ್ ಟೆಕ್ನಾಲಜಿ ಇದೆಯಲ್ಲ, ಈ ಸೈಟು ಹರಾಜಿಗಿದೆ. ಈ ಸೈಟು ಈ ಕಾರ್ನರ್ ಹರಾಜಿಗಿದೆ. ಸೊ ಇಲ್ಲಿ ನಿಮ್ಗೆ ಹೆಂಗ್ ಕಾಣೋದೆ ಅಂತ ತೋರಿಸ್ಬಿಡ್ತೀನಿ ನೋಡಿ. ನಾನು ಮೇನ್ ರೋಡಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಸೈಟ್ ಇದೆ.
ಕುವೆಂಪು ನಗರ ಬ್ಲಾಕ್ ಎ. ಕೆನ್ ಯು ಸಿ ದಿಸ್? ಎಸ್, ಶಿವಮೊಗ್ಗ ಭದ್ರಾವತಿ ಅರ್ಬನ್ ಪ್ರಾಧಿಕಾರ. ಇದೇನು ಬೋರ್ಡ್ ಇದೆಯಲ್ಲ, ಈ ಕಾರ್ನರ್ ಸೈಟು ಹರಾಜಿಗಿದೆ. ನೋಡಿ ಯಾವ ಥರ ಇದೆ. ಓಕೆ, ಮನೆಗಳಾಗಿದೆ, ಪಕ್ಕದಲ್ಲೇ ಕಾಲೇಜ್ ಇದೆ. ಸ್ವಲ್ಪ ಮುಂದೆ ಬಂದರೆ ಈ ಸೈಟ್, ಈ ಮನೆ ಪಕ್ಕದಲ್ಲಿರೋ ಸೈಟ್ ಕೂಡ ಹರಾಜಿಗಿದೆ. ಈ ಲೈನಲ್ಲೇ ಒಂದು 3 ಸೈಟ್ ಹರಾಜಿಗಿದೆ. ಓಕೆ, ಸೊ ಅದಾದ್ಮೇಲೆ ಈ ಮನೆಗಳು ಇದೆಯಲ್ಲ, ಈ ಸೈಟ್ ಇದೆ, ಆಮೇಲೆ ಈ ಸೈಟ್ ಇದೆ. ಓಕೆ, ಆಮೇಲೆ ಈ ಸೈಟ್ ಹರಾಜಿಗಿದೆ. ಹಂಗೆ ಸ್ವಲ್ಪ ಹಂಗೆ ಬಂದರೆ ರೈಟ್ ಸೈಡಿಗೆ ಬಂದರೆ ಅಜಿತ್ ಕುಮಾರ್ ಹೌಸ್ ಇದೆಯಲ್ಲ, ಸಮುದಾಯ ಭವನ ಇದೆ. ಓಕೆ, ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲೊಂದು ಮನೆ ಇದೆಯಲ್ಲ, ಈ ಸೈಟ್ ಹರಾಜಿಗಿದೆ, ಈ ಸೈಟು ಹರಾಜಿಗಿದೆ. ಓಕೆ, ಸ್ವಲ್ಪ ಮಿನಿಮೈಸ್ ಮಾಡೋದು. ಇಲ್ಲೊಂದು ಕೆರೆ ಇದೆ, ಈ ಕೆರೆ ಕಾರ್ನರ್ ಸೈಡ್, ಈ ಸೈಟ್ ಹರಾಜಿಗಿದೆ, ಈ ಸೈಟ್ ಹರಾಜಿಗಿದೆ, ಈ ಸೈಟು ಕೂಡ ಹರಾಜಿಗಿದೆ. ಇಲ್ಲಿ ಒಂದು ಹೈ ಎಕ್ಸ್ಟೆನ್ಷನ್ ವೈರ್ ಇದೆ, ಕೇರ್ಫುಲ್ ಆಗಿರಿ. ಬಟ್ ಅದಾದ್ಮೇಲೆ ಇನ್ನು ಸ್ವಲ್ಪ ಬಂದರೆ ಈ ನಾಲೆ ಏನಿದೆಯಲ್ಲ, ನೀರು ಎಕ್ಸ್ಟೆನ್ಷನ್ ಹೊರಗಡೆ ಹೋಗ್ಲಿಕ್ಕೆ, ಇಲ್ಲೂ ಕೂಡ ಒಂದು 2-3 ಸೈಟ್ ಹರಾಜಿಗಿದೆ. ಓವರ್ ಆಗಿ ಸ್ವಲ್ಪ ಮೇಲ್ ಬಂದರೆ ಇದು ಪಾರ್ಕು, ಇಲ್ಲೊಂದೇನೋ ಕಟ್ತಾ ಇದ್ದಾರೆ, ಪ್ರೈವೇಟ್ ಸ್ಕೂಲೋ ಕಾಲೇಜೋ ಗೊತ್ತಿಲ್ಲ. ಈ ಕಾಲೇಜ್ ಸುತ್ತಮುತ್ತ ಕೂಡ ಮಿಡ್ ಮ್ಯಾಕ್ ಐರಿಷ್ ಕಂಟ್ರಿ ರೋಡ್ ಅಂತ ಹಾಕಿದ್ದಾರೆ. ಮೋಸ್ಟ್ಲಿ ಇದು ಯಾವುದೋ ಒಂದು ಪ್ರೈವೇಟ್ ಲೇಔಟ್ಗೆ ಹೋಗೋದು, ಇನ್ಸ್ಪೈರ್ ಸಿಟಿ ಪ್ರೈವೇಟ್ ಲೇಔಟ್ಸ್ಗಳ. ಸೊ ಈ ಹೋಗೋ ರೋಡಲ್ಲೂ ಕೂಡ ಕೆಲವೊಂದು ಸೈಟ್ಗಳು ಹರಾಜಿಗಿದೆ. ಸೊ ಓವರ್ ಆಲ್ ಬಂದರೆ ಇಫ್ ಯು ಸಿ ದಿಸ್ ಕುವೆಂಪು ನಗರ ಮೈನ್ ರೋಡ್ ಅಂಡ್ ಈ ಸ್ಕೂಲು ಯಾವುದು ಭಾರತಿ ವಿದ್ಯಾಲಯ, ಓಕೆ, ಇವನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ನಾನು ನಿಮಗೋಸ್ಕರ ಒಂದು ಡೈಗ್ರಾಮ್ ಮಾಡಿಟ್ಟಿದ್ದೀನಿ. ಸಿ ದಿಸ್, ನಾನೇನು ಹೈಲೈಟ್ ಮಾಡಿದ್ದೀನಲ್ಲ, ನೀವು ಅದನ್ನ ಮೇಲೆ ಸ್ವಲ್ಪ ಗಮನ ಇರಲಿ. ಸೊ ಬ್ಲಾಕ್ ಎ ಬಂದ್ಬಿಟ್ಟು ಈ ಸರ್ ವಿದ್ಯಾಭಾರತಿ ಬರುತ್ತೆ. ನಾನೇನು ಹೈಲೈಟ್ ಮಾಡಿದ್ದೀನಲ್ಲ, ಇವೆಲ್ಲ ಸೈಟ್ಗಳು ಹರಾಜಿಗಿರೋದು. ನಿಮ್ಗೆ ಎಕ್ಸಾಕ್ಟ್ಲಿ ಸೈಟ್ ಲೊಕೇಶನ್ ಬೇಕಂದ್ರೆ ಕಳಿಸ್ಕೊಡ್ತೀನಿ, ಇಟ್ ವಿಲ್ ಕಮ್ ವಿತ್ ಚಾರ್ಜಸ್ ಅಷ್ಟೇ. ಬಟ್ ಇಲ್ಲಾಂದ್ರೆ ಮ್ಯಾಪ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ನೋಡಿ. ಸೊ ಇದು ಬ್ಲಾಕ್ ಬಿ. ಬ್ಲಾಕ್ ಬಿ ಅಲ್ಲಿ ದೊಡ್ಡ ದೊಡ್ಡ ಸೈಟ್ಗಳು ಹರಾಜಿಗಿದೆ, ಕಾರ್ನರ್ ಸೈಟ್ಗಳು. ಇದು ಬ್ಲಾಕ್ ಸಿ, ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಪ್ರೈವೇಟ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ, ಇಲ್ಲೂ ಕೂಡ ಕೆಲವೊಂದು ಹರಾಜಿಗಿದೆ. ಇದು ಬ್ಲಾಕ್ ಸಿ. ನಾನೇನು ನದಿದು ಒಂದು ನಾಲೆ ಇದೆ ಚಿಕ್ಕದಾಗಿ ಅಂತ ಹೇಳಿದ್ನಲ್ಲ, ಸೊ ಅದ್ರ ಪಕ್ಕದಲ್ಲೂ ಕೂಡ ಒಂದು 2-3 ಸೈಟ್ ಹರಾಜಿದೆ. 1000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಒಳಗಡೆ ಇದೆ. ನೀವು ಈ ಜಾಗನ ಜಸ್ಟ್ ಜಿಯೋಗ್ರಫಿಕಲಿ ನೋಡಿದ್ರೆ ನಿಮ್ಗೆ ಇಲ್ಲಿ 1000 ರೂಪಾಯಿ ಮಾರ್ಕೆಟೆಡ್ ಇದೆ ಅಂತ ಅನ್ಸುತ್ತೆ. ಯಾವುದೋ ಹೊಲದಲ್ಲಿ ಪ್ರೀ ಲಾಂಚಲ್ಲೇ 1000 ರೂಪಾಯಿ ಕೊಡಲ್ಲ. ಅದು ಶಿವಮೊಗ್ಗದಿಂದ ಇದೊಂದು 3 ಕಿಲೋಮೀಟರ್ ದೂರದಲ್ಲೂ ಇಲ್ಲ, 3-4 ಕಿಲೋಮೀಟರ್. ಜಸ್ಟ್ ಲೆಟ್ ಮೀ ಟೇಕ್ ಇದು ಬ್ಲಾಕ್ ಎಗೆ ಡೈರೆಕ್ಷನ್ ತಗೊಂಡ್ಬಿಡ್ತೀನಿ. ಎಲ್ಲಿಂದ? KSRTC ಶಿವಮೊಗ್ಗ ಬಸ್ ಸ್ಟ್ಯಾಂಡ್, ಶಿವಮೊಗ್ಗ. ಮೇನ್ ಬಸ್ ಸ್ಟ್ಯಾಂಡ್ ಇಂದ ಈ ಲೇಔಟ್ಗೆ ಬರ್ಬೇಕಂದ್ರೆ ಎಕ್ಸಾಕ್ಟ್ಲಿ 6 ಕಿಲೋಮೀಟರ್ ದೂರದಲ್ಲಿದೆ. ಓಕೆ, 6.5. ಆ ಸ್ಕೂಲಿಗೆ ಬರ್ಬೇಕಂದ್ರೆ ನೀವು ಕುವೆಂಪು ನಗರ ಮೇನ್ ಎಂಟ್ರೆನ್ಸಿಗೆ ಬರ್ಬೇಕಂದ್ರೆ ಇಟ್ ಇಸ್ ಜಸ್ಟ್ 5 ಕಿಲೋಮೀಟರ್ಸ್. ಅಂದ್ರೆ ವಿತಿನ್ ಸಿಟಿ ಬಸ್ ಸ್ಟ್ಯಾಂಡ್ ಇಂದ 5 ಕಿಲೋಮೀಟರ್ ರೇಂಜ್ ಅಲ್ಲಿ ಇರುವಂತಹ ಲೇಔಟು. ಜಸ್ಟ್ ಅಸ್ಯೂಮ್ ಮಾಡಿ ಪ್ರೈಸ್ 2000, 2500, 3000 ಹೋದ್ರೂ ಹೋಗ್ಬೋದು. ಐ ಆಮ್ ನಾಟ್ ಶಾಕ್ಡ್. ಸೊ ನೆಕ್ಸ್ಟ್ ಬರೋದು ನಾವು 4 to 24 ಎಲ್ಲ ಹೈಲೈಟ್ ಮಾಡಿ ತೋರಿಸಿದ್ದೀನಿ. ನಾನು ನಿಮಗೆ ಇದೇನು ಹೈಲೈಟ್ ಮಾಡಿದ್ದೀನಲ್ವಾ, ಇದು ಬೇಸ್ಡ್ ಆನ್ ದ ಮ್ಯಾಪ್ ಓನ್ಲಿ. ಓಕೆ, ಸೊ ಇವನ್ 25 to 31 ಬ್ಲಾಕ್ ಬಿ ಅಲ್ಲಿ ನಾನು ಏನು ಕೆರೆ ಪಕ್ಕದಲ್ಲಿದೆ ಅಂತ ಹೇಳಿದೆಲ್ಲ ಆ ಸೈಟ್ಗಳು. ಸೊ ಬ್ಲಾಕ್ 32, 34 ಅಲ್ಲಿ ಬ್ಲಾಕ್ ಡಿ ಅಲ್ಲಿ ಬರುತ್ತೆ, ಸಾರಿ ಬ್ಲಾಕ್ ಸಿ ಅಲ್ಲಿ ಬರುತ್ತೆ. ಅದರಲ್ಲೂ ಕೂಡ ಸಿ ಬ್ಲಾಕು ಒಂದು ಕಮರ್ಷಿಯಲ್ ಅಮ್ಯುನಿಟಿ, ಅಲ್ಲೂ ಕೂಡ ಹೈಲೈಟ್ ಮಾಡಿದ್ದೀನಿ. ಆಮೇಲೆ ಬಂದ್ಬಿಟ್ಟು 44 to 49 ನಾನು ಅದು KEBದು ಒಂದು ಗ್ರಿಡ್ ಏನಿದೆಯಲ್ಲ ಅದ್ರ ಕೆಳಗಡೆ ಬರುವಂಥ ಸೈಟ್ಗಳಿದು, ಅದನ್ನು ಕೂಡ ಹೈಲೈಟ್ ಮಾಡಿಟ್ಟಿದ್ದೀನಿ. ಸೊ ಇಫ್ ಯು ಸಿ ದಿ ಬಾಕ್ಸ್ ಡ್ರೈನೇಜ್, ನಾನು ನೀರೇನು ಪಾಸ್ ಆಗ್ಲಿಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ಅ ಬಾಕ್ಸ್ ಡ್ರೈನೇಜ್. ಅದ್ರ ಪಕ್ಕದಲ್ಲೂ ಕೂಡ ವಿಡಿಯೋಸ್ ಇದೆ. ಸೊ ಅದನ್ನು ಕೂಡ ಹೇಳಿದ್ದೀನಿ. ನೆಕ್ಸ್ಟು ಬರೋದು ನಿಧಿಗೆ, ಕ್ರಮ ಸಂಖ್ಯೆ 50ರಿಂದ 55. ನಾವು ಆಕ್ಷನ್ ನೋಟಿಫಿಕೇಶನ್ ಹೋದ್ರೆ ಮಲೆನಾಡು ಅಂತ ಏನೋ ಹೆಸರಿಟ್ಟಿರಬೇಕು. ಇದು ಬರೋದು ನಿಧಿಗೆ ಮಾಚನಹಳ್ಳಿ ಬಡಾವಣೆ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಸೇಮ್ ಪ್ರೈಸ್, ಮೂಲೆ ನಿವೇಶನಗಳ 1-2-3 ಮಧ್ಯ ನಿವೇಶನಗಳೇನೋ ಇರಬೇಕು ಅನ್ಕೊಂತೀನಿ. ಕೆಲವೊಂದು ಮಧ್ಯ ನಿವೇಶನಗಳಿದೆ, ಬಟ್ ಆ ಮಧ್ಯ ನಿವೇಶನಗಳು ಸ್ವಲ್ಪ ಆಡ್ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ ಬೈ ಮಾಡಬೇಕಾದ್ರೆ. ಇನ್ವೆಸ್ಟ್ಮೆಂಟ್ ಮಾಡೋಂಗಿದ್ರೆ ಮೈ ರೆಕಮೆಂಡೇಶನ್, ಒಳ್ಳೆ ಫೇಸಿಂಗ್ ತಗೊಳ್ಳಿ, ಒಳ್ಳೆ ಕಾರ್ನರ್ ಸೈಟ್ಗಳು ತಗೊಳ್ಳಿ, ಒಳ್ಳೆ ನೀಟಾಗಿರೋದು ತಗೊಳ್ಳಿ. ಮಾರ್ಕೆಟಲ್ಲಿ ತುಂಬ ಕಷ್ಟ ಮಾರೋದು. 68ವರೆಗೂ ಇದೆ. ಸೊ ಅದು ಬಂದ್ಬಿಟ್ಟು 30 ಟೋಟಲ್. ನಾನು ಎರಡೂ 55ರಿಂದ 55, 56ರಿಂದ 61,
ಲಾಸ್ಟ್ದು 61ರಿಂದ 68 ಅಂತೆಲ್ಲ ಹಾಕಿದ್ದಾರೆ. ಬಟ್ ಈ ಲೇಔಟ್ನ ಆ ನಿಧಿಗೆ ಎಲ್ಲಿದೆ ನೋಡೋಣ ಬನ್ನಿ. ಸೊ ಜಸ್ಟ್ ನಾನು ಮಿನಿಮೈಸ್ ಮಾಡಿದ್ರೆ ಸ್ವಲ್ಪ ಕೆಳಗಡೆ ಬರೋಣ ಭದ್ರಾವತಿ ರೋಡ್ಗೆ. ಓಕೆ, ಸೊ ವಾಪಸ್ ಬಂದರೆ ನಾವು ಮತ್ತೆ ಅಗೇನ್ ಸಹ್ಯಾದ್ರಿ ಕಾಲೇಜ್ ಜಂಕ್ಷನ್ಗೆ ಬರ್ತೀವಿ. ಅದ್ರ ಕೆಳಗಡೆ ತರೀಕೆರೆ ರೋಡ್, ಬೆಂಗಳೂರು ಹೊನ್ನಾವರ. ಐ ಥಿಂಕ್ ಇಟ್ಸ್ ಅ ಮೇನ್ ಶಿವಮೊಗ್ಗ ಬೆಂಗಳೂರು ರೋಡಲ್ಲೇ ಇರೋದು. ಸ್ವಲ್ಪ ಕೆಳಗಡೆ ಬಂದರೆ ಸ್ವಲ್ಪ ಮಿನಿಮೈಸ್ ಮಾಡಿದ್ರೆ ಇಲ್ಲಿದೆ ನೋಡಿ. ಇನ್ನೊಂದು ಸ್ವಲ್ಪ ಒಂದು 4 ಕಿಲೋಮೀಟರ್, 5 ಕಿಲೋಮೀಟರ್, 6 ಕಿಲೋಮೀಟರ್, ಒಂದು 7 ಕಿಲೋಮೀಟರ್ ಹತ್ತತ್ರ ಬಂದರೆ ದೇರ್ ಇಸ್ ಅ ಪ್ಲೇಸ್ ಕಾಲ್ಡ್ ನಿಧಿಗೆ. ಓಕೆ, ಸೊ ನಿಧಿಗೆ ಬಂದ್ಬಿಟ್ಟು ಇಲ್ಲಿದೆ. ಇದು ಇವನ್ ಕ್ಲೋಸ್ ಟು ಏರ್ಪೋರ್ಟ್ ಕೂಡ. ಕ್ಲೋಸ್ ಅಂದರೆ ಸ್ವಲ್ಪ, ಐ ಮೀನ್ ಏರ್ಪೋರ್ಟ್ ಎಂಟ್ರಿ ಬಂದ್ಬಿಟ್ಟು ಆ್ಯಕ್ಚುಲಿ ಈ ಕಡೆ ನಮ್ಮ ಶಿವಮೊಗ್ಗದಿಂದ ನಾವೇನು ಕುವೆಂಪು ಯೂನಿವರ್ಸಿಟಿಗೆ ಹೋಗ್ತೀವಲ್ವಾ, ಶಂಕರಘಟ್ಟ ರೋಡ್ ಅಂತ ಏನು ಹೇಳ್ತೀವಿ, ಲಕ್ಕವಳ್ಳಿ ಶಂಕರಘಟ್ಟ ರೋಡು, ತರೀಕೆರೆ ಬರೋ ರೋಡಲ್ಲಿದೆ ಏರ್ಪೋರ್ಟ್ ಎಂಟ್ರೆನ್ಸು. ಬಟ್ ಆದ್ರೂ ಈ ನಿಧಿಗೆ ಅನ್ನೋ ಊರು ಸ್ವಲ್ಪ ಇದಕ್ಕೆ ಹತ್ರದಲ್ಲಿದೆ. ನಿಧಿಗೆ ಸುತ್ತಮುತ್ತ ಕೂಡ ನನಗೆ ಎಕ್ಸಾಕ್ಟ್ಲಿ ಮ್ಯಾಪನ್ನು ಮ್ಯಾಚ್ ಮಾಡೋಕೆ ಆಗಲಿಲ್ಲ. ಇಟ್ ಇಸ್ ವೆರಿ ವೆರಿ ಹಾರ್ಡು. ನಾನು ಅವ್ರಿಗೆ ಕೂಡ ಮೆಸೇಜ್ ಮಾಡಿದ್ದೀನಿ, ಯಾರಾದರೂ ನೀಟಾಗಿ ನನಗೆ ಗೈಡ್ ಮಾಡಿದ್ರೆ, ನಿಮ್ಗೇನಾದರೂ ಗೊತ್ತಿದ್ರೆ ನನಗೆ ಹೇಳಿ ಅದು ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂತೇಳಿ ನಾನು ಹೆಲ್ಪ್ ಮಾಡ್ತೀನಿ. ಬಟ್ ಈ ನಿಧಿಗೆ ಊರ್ ಪಕ್ಕದಲ್ಲಿ ನಾನು ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ಮನೆಗಳು ಆಗಿದೆ, ಒಳ್ಳೆ ಲೇಔಟ್ಗಳಿದೆ, ಡಬಲ್ ರೋಡು, ಸಿಂಗಲ್ ರೋಡು. ಓಕೆ, ನೀಟಾಗಿ ಇದು ಮೋಸ್ಟ್ಲಿ ಇದೇ ಮಾಡಿರ್ಬೋದು ಅಂತ ನನಗೇನೋ ಅನ್ನಿಸ್ತು. ಸೊ ಇಲ್ಲೊಂದು ಚೆಕ್ ಇನ್ ಕೂಡ ನೋಡಿದೆ ನಾನು. ಓಕೆ, ಸರ್ಕಾರಿ ನೌಕರರ ಬಡಾವಣೆ ನಿಧಿಗೆ ಇದೆ ಅಂತಿದೆ. ಇದು ಮೋಸ್ಟ್ಲಿ ಇದ್ರ ಹಿಂದ್ಗಡೆ ಅಥವಾ ಇದರ ಸುತ್ತಮುತ್ತ ಎಲ್ಲ ಬರೋಂಗೆ ಕಾಣ್ತಾ ಇದೆ. ಬಟ್ ನಾನು ಹೇಳ್ತಾ ಇರೋ ಲೊಕೇಶನ್ನು ಈಗ ನಾನು ತೋರಿಸಿರೋದು ನಿಧಿಗೆ ಮಾತ್ರ ಫಾರ್ ಶೋರ್ ಈ ಥರ ಇದೆ. ಹೈವೇಗೆ ಸ್ವಲ್ಪ ಒಂದೂವರೆ ಕಿಲೋಮೀಟರ್, 2 ಕಿಲೋಮೀಟರ್ ಅಥವಾ ಅಟ್ಯಾಚ್ ಆಗಿ ಬರೋ ಥರನೇ ಇದೆ. ಏರ್ಪೋರ್ಟ್ಗೆ ತುಂಬ ಹತ್ತಿರದಲ್ಲಿದೆ. ಓಕೆ, ಬ್ಯಾಕ್ ಗೇಟ್ ಏರ್ಪೋರ್ಟ್ ಆ ಥರ ಬರೋ ರೋಡು ಕೂಡ ಇದೆ. ಸೊ ದಿಸ್ ಮೈಟ್ ಬಿ ಆಲ್ಸೋ ಗುಡ್, ಬಟ್ ತುಂಬ ಇಲ್ಲ. ಬಟ್ ಮ್ಯಾಪಲ್ಲಿ ನಾನು ಜಸ್ಟ್ ಅಬ್ಸರ್ವ್ ಮಾಡಿದಾಗ ಕೆಲವೊಂದು ಪಾಯಿಂಟ್ಸ್ ಇತ್ತು, ಲೈಕ್ ಸುಡಾ ಅಕ್ವೈರ್ಡ್ ಲ್ಯಾಂಡ್, ಸರ್ವೆ ನಂಬರ್ 20, ಪೆಂಡಿಂಗ್ ಫಾರ್ ಡಿಪಾಸಿಟ್ ಆಫ್ ಪಿಟಿಷನ್ ಇನ್ ಹೈಕೋರ್ಟ್. ಈ ಕೆಲವೊಂದು ಪಾಯಿಂಟ್ಗಳು ನನಗೆ ಯಾಕೋ ಹಿಡಿಸ್ಲಿಲ್ಲ. ಬಟ್ ಅದು ಬಿಟ್ಟರೆ ಲೇಔಟ್ ಇಸ್ ಪ್ರಿಟಿ ಓಕೆ ಅನಿಸುತ್ತೆ. ಕೆಲವೊಂದು ಎಲ್ಲ ಲೇಔಟ್ ಮಧ್ಯದಲ್ಲಿ ಪ್ರೈವೇಟ್ ಲ್ಯಾಂಡ್ ಬಂದ್ಬಿಟ್ಟಿದೆ. ಸಿವಿಕ್ ಕಮ್ಯುನಿಟಿ ಅಗೇನ್ ಪ್ರೈವೇಟ್ ಲ್ಯಾಂಡ್ ಬಂದಿದೆ. ನಾಟ್ ಎಕ್ಸಾಕ್ಟ್ಲಿ ಲೈನ್ ಪ್ರಕಾರ ಇಲ್ಲ, ಸಿಗಲಿಲ್ಲ ನನಗೆ. ಇಲ್ಲೊಂದು ಪ್ರೈವೇಟ್ ಲ್ಯಾಂಡ್, ತುಂಬ ಪ್ರೈವೇಟ್ ಲ್ಯಾಂಡ್ ಮಧ್ಯದಲ್ಲಿ ಬಂದಿದೆ. ಸೊ ಇದರಲ್ಲಿ ಯಾವುದೋ ಒಂದರಲ್ಲಿ ಇಲ್ಲಿ ನೋಡಿ, ಇದರಲ್ಲಿ ಏನಾಕಿದ್ದಾರೆ, ಎಕ್ಸಿಸ್ಟಿಂಗ್ ಆಶ್ರಯ ಹೌಸ್ ಅಂತಿದೆ. ಅಂದರೆ ಇಲ್ಲೊಂದು ಸ್ಕೂಲ್ ಇದೆ, ಆಶ್ರಯ ಕಾಲೋನಿ ಕೂಡ ಇದೆ. ಸೊ ಇವೆಲ್ಲ ಗಮನದಲ್ಲಿ ಇರಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ. ಸೊ ಲೋಕಲ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನುಗ್ಗಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ತಗೊಳ್ಳಿ, ಇನ್ ಕೇಸ್ ನೀವು ಎಕ್ಸಾಕ್ಟ್ಲಿ ಗೊತ್ತಾದರೆ. JH ಪಟೇಲ್, ಸೋಮನಕೊಪ್ಪ ಅವೆಲ್ಲ ಡಿಫ್ರೆಂಟು. ಇದು ನಾನು ಟಾಕಿಂಗ್ ಓನ್ಲಿ ನಿಧಿಗೆ ಮಾತ್ರ. ಆಮೇಲೆ ಶಿವಮೊಗ್ಗ ಸಿಟಿಯಿಂದ ಕೂಡ ಸ್ವಲ್ಪ ದೂರದಲ್ಲೂ ಇದೆ. ನೀವು ಇಲ್ಲಿ ನಿಧಿಗೆ ಬರಬೇಕಂದ್ರೆ ಏನಿಲ್ಲ ಅಂದ್ರೆ ಒಂದು 10-12 ಕಿಲೋಮೀಟರ್ ಇದೆ ಬಸ್ ಸ್ಟ್ಯಾಂಡಿಂದ. ಸೊ ಅದೊಂದು ಸ್ವಲ್ಪ 10-12 ಅಲ್ಲ, ಒಂದು 8-7 ಕಿಲೋಮೀಟರ್ ದೂರದಲ್ಲಿದೆ ಅಂತ ಅನ್ಕೊಳ್ಳಿ. ಸೊ ಆಶ್ರಯ ಕಾಲೋನಿ ಹೌಸ್ ಕೂಡ ಏನೋ ಅಂತ ಹಾಕಿದ್ದಾರೆ. ಸೊ ಆಮೇಲೆ ಇದರಲ್ಲೂ ಕೂಡ ನೆಕ್ಸ್ಟ್ ಮ್ಯಾಪಲ್ಲೂ ಕೂಡ ಆಶ್ರಯ ಮತ್ತು ಪ್ರೈವೇಟ್ ಲ್ಯಾಂಡ್ ಕಾಂಬಿನೇಷನ್ ಆಫ್ ಇದೆ. ಹೋಗಿ ನೋಡಿ, ನಿಮ್ಗೆ ಏನಾದರೂ ಲೇಔಟ್ ಎಲ್ಲ ಎಕ್ಸಾಕ್ಟ್ಲಿ. ಆಮೇಲೆ ಇಲ್ಲೊಂದು ಕೆನಲ್ ಕೂಡ ಬಂದಿದೆ, ಅಗೇನ್ ಕೆನಲ್ ಪಕ್ಕದಲ್ಲಿದೆ. ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಗಮನದಲ್ಲಿರಲಿ, ಪರ್ಸನಲ್ ಯೂಸ್ಗೆ ಇಟ್ ಡಸಂಟ್ ಎಫೆಕ್ಟ್. ಸೊ ಅದು ಬಿಟ್ಬಿಟ್ರೆ ಎವ್ರಿಥಿಂಗ್ ಲುಕ್ಸ್ ಟು ಬಿ ಓಕೆ. ಐ ಥಿಂಕ್ ಐ ಕವರ್ಡ್ ಎವ್ರಿಥಿಂಗ್. ನಾನು ನಿಮಗೆ ಗೂಗಲ್ ಮ್ಯಾಪ್ ಹೇಳ್ಕೊಟ್ಟಿದ್ದೀನಿ, ಎಲ್ಲ ಲೊಕೇಶನ್ ಹೇಳ್ಕೊಟ್ಟಿದ್ದೀನಿ, ಪ್ರತಿಯೊಂದು ಸೈಟ್ ಬೈ ಸೈಟ್ ಹೇಳ್ಕೊಟ್ಟಿದ್ದೀನಿ. ಈ ಎಲ್ಲ ಡೀಟೇಲ್ಸ್ನ ಮ್ಯಾಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡೋಕ್ಕೆ ಹೋಗಲ್ಲ, ನೋಟಿಫಿಕೇಶನ್ ಮಾತ್ರ ಶೇರ್ ಮಾಡ್ತೀನಿ. ಸಂಬಡಿ ಹೂ ಟೇಕ್ ಮೈ ಹೆಲ್ಪ್, ಐ ವಿಲ್ ಪರ್ಸ್ನಲಿ ಡೌನ್ಲೋಡ್ ಮಾಡಿ ನಾನು ನಿಮ್ಗೆ ಕೊಡ್ತೀನಿ. ಇಲ್ಲಾಂದರೆ KBPಲಿ ನಾನು ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ. ಸೊ PDF ಕೂಡ ಹೇಗೆ ಡೌನ್ಲೋಡ್ ಮಾಡಬೇಕಂತ ಹೇಳಿದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದೇ ಥರ ಮುಂದೆ ಬರುವಂಥ ಎಲ್ಲ ವಿಡಿಯೋಗಳನ್ನ ನಾನು ನಿಮಗೆ ಹಾಕ್ಕೊಡ್ತೀನಿ. ಸೊ ಆಲ್ ದ ಬೆಸ್ಟ್. ಏನಾದರೂ ಟಾಪಿಕ್ ಮಿಸ್ ಆಗಿದ್ರೆ ನನಗೆ ಹೇಳಿ, ಐ ವಿಲ್ ಕವರ್ ಇಟ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ಬಾಯ್.